ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 27. ಜಗವೆಂಬ ರಂಗಭೂಮಿಯಿಂದ ನಿರ್ಗಮನ. ಗಿರೀಶ್ಗೆ ತನ್ನ ಬದುಕಿನ ದೋಣಿ ತೀರಕ್ಕೆ ಹತ್ತಿರವಾಗುತ್ತಿದೆ ಎಂದು ಅನಿಸುವ ವೇಳೆಗೆ ಅವನ ಅಭಿನಯ ಮತ್ತು ಬರಹ 1867ರಿಂದ 1912 ನಡುವೆ ಯಾವುದೇ ಅಡೆತಡೆಗಳಿಗೆ ಒಳಗಾಗದಂತೆ ಬಂಗಾಳಿ ರಂಗಭೂಮಿಯ ಮೇಲೆ ವಿಸ್ತೃತಗೊಂಡಿತು. ಗಿರೀಶ್ ಅಪಾರ ಶಕ್ತಿ ಸಂಪನ್ನತೆಯೊಂದಿಗೆ ಮಹಾ ಪ್ರತಿಭೆಯನ್ನು ಹೊಂದಿ ಹುಟ್ಟಿದವನು. ಅವುಗಳನ್ನು ಆತ ಸಂಪೂರ್ಣವಾಗಿ ಬಳಸಿಕೊಂಡು ಸಾಧನೆ ಮಾಡಿದವನು. ಅವನದು ಅತ್ಯಂತ ಯಶಸ್ವಿ ಜೀವನ ಮತ್ತು ಅವನ ಜೀವಿತ ಕೊನೆಯ ಘಟ್ಟಕ್ಕೆ ತಲುಪಿದೆ ಎನ್ನುವಾಗ ಅವನಿಗೆ ಯಾವುದೇ ವಿಷಾದವಾಗಲಿ ಸೋಲಾಗಲಿ ಇರಲಿಲ್ಲ. ಪರಿಸ್ಥಿತಿ ಎಂತಹುದೇ ಇರಲಿ, ನಾಯಕ ಯಾವಾಗಲೂ ನಾಯಕನಾಗಿಯೇ ಇರುತ್ತಾನೆ. ಶ್ರೀರಾಮಕೃಷ್ಣರ ಭಕ್ತ ಸಮೂಹದಲ್ಲಿ ಗಿರೀಶ್ ಒಬ್ಬ ಧೀರೋದಾತ್ತ ಆರಾಧಕ. ಸಾಮಾನ್ಯವಾಗಿ ಅವನು ನಾಟಕಗಳಲ್ಲಿ ನಾಯಕನ ಅಥವಾ ಕಥಾ ಕೇಂದ್ರಿತ ಪಾತ್ರವನ್ನೇ ಮಾಡುತ್ತಿದ್ದನು. ಅಂದರೆ ಆ ಪಾತ್ರ ಪ್ರಮುಖವಾಗಿದ್ದಿರಬಹುದು ಅಥವಾ ಪೋಷಕ ಪಾತ್ರವೇ ಆಗಿದ್ದಿರಬಹುದು. ಅವನ ಜೀವನದ ಗುರಿ ಪೂರ್ವ ನಿರ್ದೇಶಿತವಾದದ್ದು. ಅವನಿಗೆ ತನ್ನ ಜೀವನದ ಗುರಿ ಏನೆಂದು ಸ್ಪಷ್ಟವಾಗಿ ತಿಳಿದಿತ್ತು. ಹೊಗಳಿಕೆ ಮತ್ತು ತೆಗಳಿಕೆಗಳ ನಡುವೆ ಸಿಕ್ಕಿಕೊಂಡ ಯೋಗಿ ಸಮಚಿತ್ತನಾಗಿಯೇ ಇರುತ್ತಾನೆ. ಹಾಗೆಯೇ ಗಿರೀಶ್ ಕೀರ್ತಿ, ಪ್ರಶಂಸೆ ಮತ್ತು ಟೀಕೆ ಟಿಪ್ಪಣಿಗಳೆರಡಕ್ಕೂ ನಿರ್ಮೋಹಿಯಂತಿದ್ದನು. ಅವನನ್ನು ಬ್ರಿಟಿಷರು ದ್ವೇಷಿಸಿದರೆ ಬಂಗಾಳಿಗಳು ಪ್ರೀತಿಸುತ್ತಿದ್ದರು. ಅವನ ಚಿತ್ತಾಕರ್ಷಕ ವ್ಯಕ್ತಿತ್ವ ಅವನ ಶತ್ರುಗಳ ಮನಸ್ಸನ್ನು ಅಪಹರಿಸುವಂತಿತ್ತು. ಅವನು ಯಾವುದೇ ರಂಗಮಂದಿರಕ್ಕೆ ಸೇರಿಕೊಳ್ಳಲಿ, ಅವನೇ ಆಯ್ಕೆ ಮಾಡಿಕೊಂಡಿದ್ದ ನಟನಟಿಯರು ರಾಣಿ ಜೇನು ಹುಳುವನ್ನು ಇತರ ಜೇನ್ನೊಣಗಳು ಅನುಸರಿಸುವಂತೆ ಅವನ ಹಿಂದೆ ಹೋಗುತ್ತಿದ್ದರು. ಬದುಕಿನ ಅಂತ್ಯದ ವೇಳೆಗೆ ಗಿರೀಶ್ ತಾನು ಜೀವನದಲ್ಲಿ ಸಾಧಿಸಿದ್ದು ಏನೆಂದು ವಿಚಾರ ಮಾಡಿದನು. ಅವನು ತನ್ನ ಪರಮಗುರು ಶ್ರೀರಾಮಕೃಷ್ಣರ ಅನುಗ್ರಹವನ್ನು ಪಡೆದಿದ್ದನು ಮತ್ತು ಅವರಿಗೆ ಸಂಪೂರ್ಣ ಶರಣಾಗಿ ತನ್ನ ಬದುಕಿನ ಮೊಕ್ತ್ಯಾರುನಾಮೆಯನ್ನು ಅವರಿಗೆ ವಹಿಸಿಕೊಟ್ಟಿದ್ದನು. ಶ್ರೀರಾಮಕೃಷ್ಣರ ದಿವ್ಯ ಸಂದೇಶವನ್ನು ಎಲ್ಲರಿಗೂ ಕಲ್ಕತ್ತೆಯ ವೇಶ್ಯಾವಾಟಿಕೆಗಳ ಮಂದಿಯೂ ಸೇರಿದಂತೆ ತನ್ನ ಸಂಪರ್ಕಕ್ಕೆ ಬಂದವರಿಗೆ ಮುಟ್ಟಿಸಿದನು. ಅಭಿನೇತನಾಗಿ, ನಾಟಕ ಕರ್ತೃವಾಗಿ, ನಿರ್ದೇಶಕನಾಗಿ, ಬರಹಗಾರನಾಗಿ ಮತ್ತು ಕತೆಗಾರನಾಗಿ ಸಮುಜ್ವಲ ಕೀರ್ತಿಯನ್ನು ಪಡೆದಿದ್ದನು. ಅವನು ಬಂಗಾಳಿ ರಂಗಭೂಮಿಯನ್ನು ನಾಡಿನ ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಕೃತಿಯನ್ನು ಬಿಂಬಿಸಲು ಒಳ್ಳೆಯ ಮಾಧ್ಯಮವನ್ನಾಗಿ ರೂಪಿಸಿದನು. ತನ್ನ ನಾಟಕಗಳ ಪ್ರಯೋಗದಿಂದ ಬ್ರಿಟಿಷರಿಗೆ ಗುಲಾಮರಾಗಿದ್ದ ಈ ದೇಶದ ಜನರಲ್ಲಿ ರಾಷ್ಟ್ರೀಯ ಮತ್ತು ರಾಜಕೀಯ ಪ್ರಜ್ಞೆ ಎಚ್ಚರಗೊಳ್ಳುವಂತೆ ಮಾಡಿದನು. ರಂಗಭೂಮಿಗೆ ಸಂಬಂಧಿಸಿದಂತೆ ವೃತ್ತಿ ಮರ್ಯಾದೆಯನ್ನು ತಂದುಕೊಟ್ಟನು. ಅವನ ಸಹಾಯದಿಂದ ಬಡ ಮತ್ತು ಹಿಂದುಳಿದ ನಟನಟಿಯರು ಗೌರವದಿಂದ ವೃತ್ತಿ ನಿರತರಾಗಿ ತಮ್ಮ ಬದುಕನ್ನು ಉತ್ತಮಗೊಳಿಸಿಕೊಂಡರು. ಅದರಲ್ಲೂ ತುಳಿತಕ್ಕೊಳಗಾಗಿ ಬಹಿಷ್ಕೃತಗೊಂಡವರಲ್ಲಿ ಅವನು ಶಕ್ತಿ ಮತ್ತು ಭರವಸೆಗಳನ್ನು ತುಂಬಿದನು. ಗಿರೀಶ್ ತನ್ನ ವ್ಯಕ್ತಿತ್ವಕ್ಕೆ ಬಹುಮುಖ ವಿನ್ಯಾಸಗಳನ್ನು ಹೊಂದಿದ್ದವನು. ಹಾಗಾಗಿ ಅವನು ಮದ್ಯ ವ್ಯಸನಿಗಳಿಂದ ಹಿಡಿದು ಭಗವದ್ಭಕ್ತರವರೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದನು. ವಾಸ್ತವವಾಗಿಯೂ ಅವನದು ಪರಿಪೂರ್ಣವೂ ವರ್ಣರಂಜಿತವೂ ಆದ ಬದುಕು. ಗಿರೀಶ್ ಕೇವಲ ಒಬ್ಬ ನಟ ಮತ್ತು ನಾಟಕಕಾರನಾಗಿರಲಿಲ್ಲ. ಅವನದು ವಿಶ್ವಕೋಶದಂತಹ ಜ್ಞಾನ ಸಂಪತ್ತು ಮತ್ತು ಅವನದು ಅನನ್ಯ ಭೌತಿಕ ಪ್ರಖರತೆ. ಪ್ರತಿದಿನ ಅವನು ತನ್ನನ್ನು ನೋಡಲು ಬರುತ್ತಿದ್ದ ಅನೇಕರನ್ನು ಬರಮಾಡಿಕೊಂಡು ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದನು. ಅವರ ನಡುವಿನ ಮಾತುಗಳು ಕಲೆ ಮತ್ತು ಅಭಿನಯ, ಸಾಹಿತ್ಯ ಮತ್ತು ರಾಜಕೀಯ, ವಿಜ್ಞಾನ ಮತ್ತು ಔಷಧಶಾಸ್ತ್ರ, ಮನಃಶಾಸ್ತ್ರ ಮತ್ತು ಧರ್ಮಶಾಸ್ತ್ರ. ಅವನು ಶ್ರೀರಾಮಕೃಷ್ಣರನ್ನು ಭೇಟಿಯಾದುದು ಮತ್ತು ತನ್ನ ಸ್ವಚ್ಛಂದ, ಕ್ರಾಂತಿಕಾರಿ, ಉದ್ವೇಗಪೂರ್ಣ ಜೀವನ ಇವೆಲ್ಲವನ್ನೂ ಒಳಗೊಳ್ಳುತ್ತಿತ್ತು. ಎಲ್ಲಾ ವರ್ಗದ ಮತ್ತು ಎಲ್ಲಾ ರೀತಿಯ ಜನರಿಗೆ ಅರ್ಥವಾಗುವಂತೆ ಮಾತನಾಡುವ ಚಾಕಚಕ್ಯತೆ ಅವನದು. ಮಹೇಂದ್ರ ದತ್ತ ಬರೆಯುತ್ತಾರೆ, ಗಿರೀಶನ ದೇಹದಲ್ಲಿ 10-12 ಗಿರೀಶ್ ಘೋಷರು ಜೀವಿಸುತ್ತಿದ್ದರು. ಆದರೆ ನಿಜವಾದ ಗಿರೀಶ್ ಘೋಷ್ ಮಾತ್ರ ಅತ್ಯಂತ ಸರಳನು, ನೇರ ನಡೆನುಡಿಯವನು ಮತ್ತು ಮಗುವಿನ ಮುಗ್ಧ ಭಕ್ತಿಯ ಸ್ವಭಾವದವನೂ ಆಗಿದ್ದನು ಎಂದು. ಗಿರೀಶನ ನೆನಪಿನ ಶಕ್ತಿ ಅಗಾಧ. ಅವನು ಲಾರ್ಡ್ ಬೈರನ್ ಮತ್ತು ವಿಲಿಯಂ ಶೇಕ್ಸ್ಪಿಯರ್ರ
ಕೃತಿಗಳಿಂದ ದೀರ್ಘವಾದ ಭಾಗಗಳನ್ನು ನೆನಪಿನಿಂದ ಹೇಳುತ್ತಿದ್ದೆನು. ಶೇಕ್ಸ್ಪಿಯರ್ನ ನಾಟಕಗಳ ಸಂಕೀರ್ಣ ವಸ್ತು ವಿಷಯಗಳನ್ನು ವಿವರಿಸುತ್ತಾ ಅವುಗಳ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತಿದ್ದನು. ಒಂದು ದಿನ ಅವನು ಮಹೇಂದ್ರ ದತ್ತರ ಮುಂದೆ ತನ್ನ ವ್ಯಥೆಯನ್ನು ಹೀಗೆ ತೋಡಿಕೊಂಡನು. ನನ್ನ ಸ್ಥಿತಿ ಏನೆಂದು ನಿಮಗೆ ತಿಳಿದಿದೆಯೇನು? ನನ್ನದು ಈ ಪುಟ್ಟ ದೇಹದೊಳಗಿರುವ ಬೃಹತ್ ಮಿದುಳು. ನನಗೆ ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯುಂಟು. ಒಂದು ಸಂಗತಿಯನ್ನು ನಾಟಕೀಕರಿಸಿ ನೋಡುವ ಶಕ್ತಿಯೂ ಉಂಟು. ಆದರೆ ನಾನು ಅರ್ಥ ಮಾಡಿಕೊಂಡಿರುವಂತೆ ಕೆಲಸ ಮಾಡಲಾರೆನು. ಆದ್ದರಿಂದ ನನಗೆ ನಾನು ಅಂದುಕೊಂಡದ್ದನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿಲ್ಲವಲ್ಲ ಎಂದು ವ್ಯಥೆಯಾಗುತ್ತದೆ. ದುರ್ಬಲ ದೇಹದಲ್ಲಿ ಕ್ರಿಯಾಶೀಲ ಮನಸ್ಸು ಎಂಬ ಪ್ರಸಿದ್ಧ ನಾಣ್ಣುಡಿಯಂತೆ ಇದು. ಬದುಕಿನ ಉಳಿದ ತನ್ನ ಒಬ್ಬನೇ ಮಗ ಸುರೇಂದ್ರ. ದಾನಿಯನ್ನು ಗಿರೀಶ್ ಅಪಾರವಾಗಿ ಪ್ರೀತಿಸುತ್ತಿದ್ದನು. ಆ ಮಗನು ಪ್ರಸಿದ್ಧ ನಟನೂ ಆದ. ಗಿರೀಶನ ಕಟ್ಟ ಅಭಿಮಾನಿಯಾಗಿದ್ದ ಅಮರೇಂದ್ರನಾಥ್ ರಾಯ್ ಒಮ್ಮೆ ಬಿಲ್ವಮಂಗಲ್ ಠಾಕೂರ್ ನಾಟಕವನ್ನು ನೋಡಲು ಹೋಗಿದ್ದರು. ಅದರಲ್ಲಿ ಸುರೇಂದ್ರ ನಾಯಕ ಪಾತ್ರದಲ್ಲಿ ಅಭಿನಯಿಸಿದ್ದನು. ಮರುದಿನ ಅಮರೇಂದ್ರ ಅವರು ಗಿರೀಶ್ನನ್ನು ಹೋಗಿ ನೋಡಿ ಸುರೇಂದ್ರನ ಅಭಿನಯ ತನಗೆ ನಿರಾಸೆ ಉಂಟು ಮಾಡಿತೆಂದು ತಿಳಿಸಿದರು. ಆ ಕೂಡಲೇ ಸುರೇಂದ್ರನನ್ನು ಕರೆಸಿಕೊಂಡ ಗಿರೀಶ್ ಕೇಳಿದ, ಅಮರೇಂದ್ರ ಪ್ರೇಕ್ಷಕರಾಗಿದ್ದಾಗ ಅಂತಹ ಕಳಪೆ ಅಭಿನಯ ಮಾಡಿದ್ದು ಏಕೆ ಎಂದು. ಕಸಿವಿಸಿಗೊಂಡ ಸುರೇಂದ್ರ ಉತ್ತರಿಸಿದನು, ನಿನ್ನೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ಜೊತೆಗೆ ಸಭಾಂಗಣದಲ್ಲಿ ಹೆಚ್ಚು ಜನರೂ ಇರಲಿಲ್ಲ. ಹಾಗಾಗಿ ನಾನು ನನ್ನ ಅಭಿನಯಕ್ಕೆ ಅಷ್ಟೊಂದು ಶ್ರಮ ಹಾಕಲಿಲ್ಲ. ಅವನಿಗೆ ಗಿರೀಶ್ ಹೇಳಿದನು, ನನ್ನ ನಾಟಕಗಳಲ್ಲಿ ಅಭಿನಯಿಸುವಾಗ ಪ್ರೇಕ್ಷಕರ ಕಡೆಗೆ ಗಮನ ಹರಿಸಬೇಡ. ನಿನಗೆ ಮನಸ್ಸು ಮತ್ತು ಮೈ ಸರಿಯಿಲ್ಲದಂದು ಆ ಪಾತ್ರವನ್ನು ಬೇರೆಯವರು ಮಾಡುವಂತೆ ಕೇಳಿಕೊಳ್ಳಬೇಕು. ಕೀರ್ತಿಯನ್ನು ಹಾಳು ಮಾಡಿಕೊಳ್ಳುವುದು ಬೇಡವೇ ಬೇಡ. ನೀನು ತಿಳಿಯಬೇಕಾದ ಮತ್ತೊಂದು ಅಂಶ, ಸಭಾಭವನದಲ್ಲಿ ಒಬ್ಬರೇ ಒಬ್ಬರು ಬುದ್ಧಿವಂತರು ಅಥವಾ ಕಲೆಯನ್ನು ಮೆಚ್ಚುವ ಅಭಿಮಾನಿಯೂ ಇದ್ದರೆ ಅಲ್ಲಿ 1,000 ಪ್ರೇಕ್ಷಕರಿದ್ದಾರೆಂದು ತಿಳಿ. ನಾನು ಅಭಿನಯಿಸುವಾಗ ನನ್ನ ಮನಸ್ಸನ್ನು ಪ್ರೇಕ್ಷಕರ ಮೇಲೆ ನಿಲ್ಲಿಸುವುದೇ ಇಲ್ಲ. ನಾನು ಮಾಡುವ ಪಾತ್ರದ ಸತ್ವವನ್ನು ಹೊರತರುವುದಕ್ಕೆ ಗಮನವೀಯುತ್ತೇನೆ. 1895ರಲ್ಲಿ ಸುರೇಂದ್ರ ತೀವ್ರ ಕಾಯಿಲೆಗೆ ತುತ್ತಾದನು. ಆಗ ಗಿರೀಶನ ಆತಂಕ ಹೇಳತೀರದು. ಅವನಿಗೆ ಚಿಕಿತ್ಸೆ ಕೊಡಿಸಲು ಎಲ್ಲಾ ವ್ಯವಸ್ಥೆಯನ್ನೂ ಮಾಡಿ ಬೇಕಿದ್ದ ಔಷಧಗಳೆಲ್ಲವನ್ನೂ ತಂದಿಟ್ಟನು. ಒಂದು ಸಂಜೆ ತನ್ನನ್ನು ನೋಡಲು ಬಂದವರಿಗೆ ಹೀಗೆ ಹೇಳಿದನು, ನೋಡಿ, ಸುರೇಂದ್ರನ ಚಿಕಿತ್ಸೆಗೆ ನಾನೇನು ಮಾಡಲು ಸಾಧ್ಯವೋ ಅದನ್ನೆಲ್ಲಾ ಮಾಡಿರುತ್ತೇನೆ. ಈ ದಿನ ಮಧ್ಯಾಹ್ನ ಮತ್ತೊಂದನ್ನೂ ಮಾಡಿರುವೆ. ಅಲ್ಲಿ ಯಾರೂ ಇಲ್ಲದಿರುವಾಗ ಪೂಜಾ ಕೊಠಡಿಗೆ ಹೋದೆನು. ಶ್ರೀರಾಮಕೃಷ್ಣರಿಗೆ ತಲೆಬಾಗಿ ವಂದಿಸುತ್ತಾ ಹೇಳಿದೆನು, ಮಹಾಸ್ವಾಮಿ, ದಾನಿ ನನ್ನ ಒಬ್ಬನೇ ಮಗ. ಅವನನ್ನು ಎಲ್ಲಾ ರೋಗಗಳಿಂದ ಗುಣವಾಗುವಂತೆ ಮಾಡಿರಿ ಎಂದು. ನಂತರ ನಾನು ಅವರನ್ನು ಬಯ್ಯತೊಡಗಿ ಅವರ 14 ತಲೆಮಾರಿನ ಎಲ್ಲರ ಮಾನವನ್ನೂ ಕಳೆದೆನು. ಆಗ ನನಗೆ ಹುಚ್ಚೇ ಹಿಡಿದಿತ್ತು. ಕೋಪದಿಂದ ಒದರಿದೆನು. ನೀವು ಅವತಾರಿಯೇ ಆಗಿದ್ದರೆ ನನ್ನ ಮಗನನ್ನು ಗುಣಪಡಿಸಿರಿ. ಇಲ್ಲದಿದ್ದರೆ ನಿಮ್ಮನ್ನು ಅವ್ಯಾಚ್ಯ ಶಬ್ದಗಳಿಂದ ತುಚ್ಛವಾಗಿ ಬಯ್ಯಬೇಕಾಗುತ್ತದೆ. ಆಗ ನೋಡಿ, ನನ್ನ ಮಗನು ಸಂಪೂರ್ಣವಾಗಿ ಗುಣಮುಖನಾಗುತ್ತಾನೆಂದು ನಂಬಿಕೆ ಹುಟ್ಟಿತು. ಹೀಗೆಂದು ಹೇಳುತ್ತಿದ್ದ ಗಿರೀಶ್ ಒಮ್ಮೆಗೆ ಗಹಗಹಿಸಿ ನಗತೊಡಗಿದರು. ಅವನನ್ನು ನೋಡಲು ಬಂದಿದ್ದವರು ಅವನ ದೃಢ ಭಕ್ತಿ ಮತ್ತು ಶ್ರೀರಾಮಕೃಷ್ಣರ ಮೇಲೆ ಅವನ ಅವಲಂಬನೆಯನ್ನು ಕಂಡು ಬೆರಗಾಗಿದ್ದರು. ಇದಾದ ಸ್ವಲ್ಪ ಸಮಯದಲ್ಲಿಯೇ ದಾನಿ ಗುಣಮುಖನಾದನು. ಈ ತರಹ ನಡೆದುಕೊಳ್ಳುವುದು ಗಿರೀಶ್ಗಷ್ಟೇ ಸಾಧ್ಯವಾಗಿತ್ತು. ಏಕೆಂದರೆ ಅವನ ವ್ಯಕ್ತಿತ್ವವೇ ಸಾಟಿಯಿಲ್ಲದ್ದು ಮತ್ತು ಅನನ್ಯ ನಾಯಕನ ಮನೋಗತ ಉಳ್ಳದ್ದು. ಒಮ್ಮೆ ಒಬ್ಬ ಭಕ್ತನು ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಹೋಗಿ ಗಿರೀಶ್ನಂತೆಯೇ ಕಾಳಿ ಮಾತೆಯನ್ನು ಬಯ್ಯತೊಡಗಿದನು. ಅವನ ಸ್ವಭಾವವನ್ನು ಅರಿತಿದ್ದ ಶ್ರೀರಾಮಕೃಷ್ಣರು ಆತನನ್ನು ಹಾಗೆ ಮಾಡದಂತೆ ತಡೆದರು. ಸ್ವಾಮಿ ವಿವೇಕಾನಂದರು ಸಹ ಭಕ್ತರನ್ನು ನೋಡಿ ಜೀಸಿ ಮಾಡಿದಂತೆ ನೀವು ಮಾಡಲು ಹೋಗಬೇಡಿ ಎಂದು ಎಚ್ಚರಿಸುತ್ತಿದ್ದರು. ಸ್ವಾಮೀಜಿ ಗಿರೀಶನ ದೈವಿ ಶಕ್ತಿಯನ್ನು ಮತ್ತು ಔನ್ನತ್ಯವನ್ನು ಗುರುತಿಸಿದ್ದರು. ಆದರೆ ಅವನ ಸ್ವತಂತ್ರ ಪ್ರವೃತ್ತಿಯನ್ನು ಬೇರೆಯವರು ಅಂಧಾನುಕರಣೆ ಮಾಡಲಾಗದು. ಅದು ಅವರನ್ನು ತಪ್ಪು ಮಾರ್ಗದಲ್ಲಿ ಒಯ್ಯಬಹುದು ಎಂದು ಅವರು ತಿಳಿದಿದ್ದರು. ಗಿರೀಶನ ತಮ್ಮ ಅತುಲ್ ಅವನಿಗೆ ಹೇಳಿದ್ದನು, ಅಣ್ಣ, ಶ್ರೀರಾಮಕೃಷ್ಣರು ನಿನ್ನನ್ನು ಭೈರವ, ಶಿವನ ಅಂಗರಕ್ಷಕ ದೇವತೆ ಎಂದು
ತಿಳಿದಿರುವರು. ನಾನು ಅದನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನಿನ್ನಂತೆ ಅವರು ಮದ್ಯಪಾನ ಮಾಡಿದರೆ ನಿನ್ನಂತೆ ಒಂದಾದ ಮೇಲೊಂದು ನಾಟಕಗಳನ್ನು ಬರೆಯಬಹುದೆಂದು ಜನರು ನಂಬಿದ್ದಾರೆ. ಹೀಗೆ ನಂಬಿದುದರ ಪರಿಣಾಮ ನಾಟಕಗಳನ್ನು ಬರೆಯಬೇಕೆಂದು ಮದ್ಯಪಾನದಲ್ಲಿ ಮುಳುಗಿ ಕೊನೆಗೆ ಮದ್ಯ ವ್ಯಸನಿಗಳಾಗಿದ್ದಾರಷ್ಟೇ. ಮತ್ತೆ ಕೆಲವರು ನಿನ್ನಂತೆ ಬೇಕಾಬಿಟ್ಟಿ ಬಟ್ಟೆ ತೊಟ್ಟುಕೊಂಡು ಹಿಂದೆ ಮುಂದೆ ಶತಪಥ ಅಡ್ಡಾಡಿದರೆ ತಮಗೂ ಕೂಡ ದೊಡ್ಡ ದೊಡ್ಡ ವಿಚಾರಗಳು ಹೊಳೆಯುತ್ತವೆ ಎಂದುಕೊಂಡಿದ್ದಾರೆ. ಅಂದರೇನು? ಹಾಗೆ ಮಾಡಿದವರೆಲ್ಲರೂ ವಿಚಾರರಹಿತರಾಗಿ ಹೆಡ್ಡರೆನಿಸಿಕೊಂಡಿದ್ದಾರೆ. ನಿಮ್ಮನ್ನು ಅನುಕರಣೆ ಮಾಡಲು ರಂಗಮಂದಿರದಲ್ಲಿ ನಟಿಯರೊಂದಿಗೆ ಬೆರೆತು ಮಾತನಾಡಲು ಹೋಗಿ ಸ್ವೇಚ್ಛಾಚಾರಿಗಳಾಗಿದ್ದಾರಷ್ಟೇ. ಆದರೆ ನೀನು ಮಾತ್ರ ನನ್ನ ಪ್ರೀತಿಯ ಹಿರಿಯಣ್ಣನಾಗಿ ಹಿಂದೆ ಹೇಗಿದ್ದೀಯೋ ಈಗಲೂ ಹಾಗೆಯೇ ಇದ್ದೀಯ. ಗಿರೀಶ್ನನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಸಂಕೀರ್ಣ ವ್ಯಕ್ತಿತ್ವಕ್ಕೆ ಅತುಲನ ಮಾತುಗಳು ಪ್ರಮುಖ ಸಾಕ್ಷಿ. ಸೋಮಾರಿತನದ ಅಥವಾ ಮಂಕು ಹಿಡಿದ ಜೀವನವನ್ನು ಗಿರೀಶ್ ಅಪೇಕ್ಷಿಸಲೇ ಇಲ್ಲ. ಅವನಿಗೆ ಉತ್ಸಾಹಭರಿತ ಜೀವನವೆಂದರೆ ಮತ್ತು ಪರರ ಬಗೆಗೆ ಕಾಳಜಿ ವಹಿಸುವ ಜೀವನವೆಂದರೆ ಬಹಳ ಇಷ್ಟ. 1904ರಲ್ಲಿ ಒಂದು ದಿನ ಬೆಳಿಗ್ಗೆ ದ ಕ್ಲಾಸಿಕ್ ಥಿಯೇಟರ್ನಲ್ಲಿ ನಾಟಕ ಅಭಿನಯವನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗುತ್ತಿದ್ದನು. ಆಗ ಬೆಳಗ್ಗಿನ 2:30 ಸಮಯ. ಅವನು ತನ್ನ ಮನೆಗೆ ಕಾಲಿಡುತ್ತಿರುವಂತೆಯೇ ಸನಿಹದಲ್ಲೆಲ್ಲೋ ಯಾರೋ ಅಳುತ್ತಿರುವುದು ಕೇಳಿಸಿತು. ಕೂಡಲೇ ತನ್ನ ಸೇವಕನನ್ನು ಕಳಿಸಿ ವಿಚಾರಿಸಿದನು. ಹಿಂತಿರುಗಿ ಬಂದ ಸೇವಕ ಬೀದಿಯಲ್ಲಿ ಎತ್ತಿನ ಗಾಡಿ ಹೊಡೆಯುವವನೊಬ್ಬ ತನ್ನ ಗಾಡಿಯ ಕೆಳಗೆ ಬಿದ್ದುಕೊಂಡು ಅಳುತ್ತಿದ್ದಾನೆಂದು ತಿಳಿಸಿದನು. ಅವನಿಗೆ ಚಳಿ ಜ್ವರ ಬಂದಿತು. ಹೊದೆಯಲು ಹೊದಿಕೆಗಳಿಲ್ಲದೆ ಗಾಡಿಯ ಕೆಳಗೆ ಬೆಚ್ಚಗೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆಂದು ತಿಳಿಯಿತು. ಗಿರೀಶ್ಗೆ ಆ ರಾತ್ರಿ ನಿದ್ರೆ ಮಾಡಲಾಗಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ಬಂದು ಕಂಬಳಿ ಮತ್ತು ಔಷಧಿಗಳೊಂದಿಗೆ ಆ ವ್ಯಕ್ತಿಯನ್ನು ನೋಡಲು ಹೋದೆನು. 3ನೆಯ ಅಧ್ಯಾಯದಲ್ಲಿ ತಿಳಿದಿರುವಂತೆ ಗಿರೀಶನು ಜಾನ್ ಅಟ್ಕಿನ್ಸನ್ ಕಂಪನಿಯ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುತ್ತಿದ್ದ ಸಮಯದಲ್ಲಿ ಅವನು ಹೋಮಿಯೋಪತಿ ವೈದ್ಯನನ್ನು ಅಭ್ಯಾಸ ಮಾಡಿ ಒಳ್ಳೆಯ ವೈದ್ಯನೆನಿಸಿಕೊಂಡು ಅನೇಕರ ಕಾಯಿಲೆಯನ್ನು ಗುಣಪಡಿಸಿದ್ದನು. ಈ ರೀತಿಯ ಚಿಕಿತ್ಸೆಯನ್ನು ಅವನು ಬದುಕಿರುವ ತನಕ ಮುಂದುವರಿಸಿದನಾದರೂ ಅದಕ್ಕಾಗಿ ಹಣವನ್ನು ಅವನು ಎಂದೂ ಪಡೆಯಲಿಲ್ಲ. ಒಂದು ದಿನ ದೇವೇಂದ್ರ ಬಾಬು ಅವನನ್ನು ಕುರಿತು ಹೋಮಿಯೋಪತಿ ವೈದ್ಯವನ್ನೇಕೆ ಮಾಡುತ್ತಿರುವೆ ಎಂದು ಕೇಳಿದರು. ಅದಕ್ಕೆ ಗಿರೀಶನ ಉತ್ತರ, ಈಗೀಗ ನಾನು ರಂಗಮಂದಿರದಲ್ಲಿ ಕಷ್ಟಪಡುವಂತಹ ಕೆಲಸವನ್ನೇನೂ ಮಾಡುತ್ತಿಲ್ಲ. ಹಾಗಾಗಿ ನನಗೆ ಹೆಚ್ಚು ಬಿಡುವಿನ ಸಮಯ ದೊರಕುತ್ತಿದೆ. ಸೋಮಾರಿಯಾಗಿ ಕುಳಿತರೆ ಬೇರೆಯವರನ್ನು ಕುರಿತೋ ಅಥವಾ ನನ್ನ ಬಗೆಗೋ ವೃಥಾ ಮಾತನಾಡುತ್ತಿರಬೇಕಾಗುತ್ತದೆ. ಈ ವೃತ್ತಿ ನನ್ನನ್ನು ಬೀದಿ ಮಾತುಗಳಿಂದ ತಪ್ಪಿಸಿ ಬಡವರ ಸೇವೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿದೆ. ಆ ಸಮಯದಲ್ಲಿ ಗಿರೀಶ್ ತನ್ನ ಭ್ರಾಂತಿ ನಾಟಕದ ರಚನೆಯಲ್ಲಿ ತೊಡಗಿದ್ದು ತನ್ನ ಆಗಿನ ಮನಸ್ಥಿತಿಯನ್ನು ರಂಗಾಲಾಲ್ ಎಂಬ ಒಬ್ಬ ಯಶಸ್ವಿ ವೈದ್ಯನ ಪಾತ್ರದ ಸಂಭಾಷಣೆಯ ಮೂಲಕ ವ್ಯಕ್ತಪಡಿಸಿರುವನು. ಈ ಜಗತ್ತು ಒಂದು ಸಾಗರದಂತೆ ಎಂಬುದು ನಿಜವೇ. ಅದಕ್ಕೆ ಎಲ್ಲೆಗಳೆಂದಾಗಲಿ ಸೀಮೆಗಳೆಂದಾಗಲಿ ಇಲ್ಲ. ಆದರೆ ಈ ಜಗತ್ತಿಗೆ ಒಂದು ಧ್ರುವತಾರೆ ಎಂಬುದೊಂದುಂಟು. ಅದೇ ಕರುಣೆ ಎಂಬ ಗುಣ. ಕರುಣೆ ತೋರುವ ಮಾರ್ಗ ಹಿಡಿದು ಯಾರೋ ದೊರೆಯಾಗಲಿ ಚಕ್ರವರ್ತಿಯಾಗಲಿ ಆಗಲು ಸಾಧ್ಯವಿಲ್ಲ. ಆದರೆ ಆ ಮಾರ್ಗ ಶಾಂತಿಯನ್ನು ತಂದುಕೊಡುತ್ತದೆ. ಅದರ ಪರಿಣಾಮ ಎಲ್ಲರಿಗೂ ದಕ್ಕುವಂತಹ ಇದು ನಿರ್ವಿವಾದ. ಅಭಿನಯ ಗಿರೀಶನ ವೃತ್ತಿಯಾದರೆ ಹೋಮಿಯೋಪತಿ ಅವನ ಪ್ರವೃತ್ತಿಯಾಯಿತು. ಔಷಧಿ ಯಾವುದೆಂಬುದನ್ನು ಆಯ್ಕೆ ಮಾಡುವ ಮುನ್ನ ಒಬ್ಬ ಹೋಮಿಯೋಪತಿ ವೈದ್ಯರು ರೋಗಿಯ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಅರಿತಿರಬೇಕಾಗಿರುತ್ತದೆ. ನಂತರ ಆ ವೈದ್ಯರು ರೋಗ ಪತ್ತೆ ಮಾಡುವ ಕ್ರಿಯೆಯಲ್ಲಿ ತೊಡಗುತ್ತಾರೆ. ಗಿರೀಶ್ ಯಶಸ್ವಿ ವೈದ್ಯನೇ ಆಗಿದ್ದನು. ಅವನದು ಚಿಕಿತ್ಸಕ ದೃಷ್ಟಿ. ಆದ್ದರಿಂದ ಅನೇಕ ಜನ ರೋಗಿಗಳ ದೀರ್ಘಕಾಲದ ನೋವು ಸಂಕಟಗಳನ್ನು ಅವನು ನಿವಾರಣೆ ಮಾಡಿದನು. ಪ್ರತಿದಿನ ಬೆಳಿಗ್ಗೆ ಬಡ ರೋಗಿಗಳು, ಕೆಲವು ಸಂದರ್ಭಗಳಲ್ಲಿ ಸಿರಿವಂತ ರೋಗಿಗಳು ಅವನ ಬಳಿಗೆ ಔಷಧಿಗಾಗಿ ಬರುತ್ತಿದ್ದರು. ಅವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುತ್ತಿದ್ದುದಲ್ಲದೆ ಕೆಲವು ಸಂದರ್ಭಗಳಲ್ಲಿ ಕಡು ಬಡವರಾದ ರೋಗಿಗಳಿಗೆ ಒಳ್ಳೆಯ
ಆಹಾರ ಕೊಂಡುಕೊಳ್ಳಲು ಹಣವನ್ನೂ ನೀಡುತ್ತಿದ್ದನು. ಜ್ಞಾನೇಂದ್ರನಾಥ್ ಕಾಂಜೀಲಾಲ್ ಯಶಸ್ವಿ ಆಲೋಪತಿ ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಕರು. ಗಿರೀಶ್ಗೆ ಅವರು ನಿಕಟವರ್ತಿಗಳು. ಆದರೆ ಅವರು ಹೋಮಿಯೋಪತಿಯ ರೋಗ ನಿವಾರಕ ಶಕ್ತಿಯಲ್ಲಿ ನಂಬಿಕೆ ಇಟ್ಟವರಲ್ಲ. ಅವರು ಗಿರೀಶ್ಗೆ ಹೇಳಿದರು, ರೋಗ ವಿಧಾನ ಶಾಸ್ತ್ರವನ್ನು ಅಧ್ಯಯನ ಮಾಡದವರು ಒಳ್ಳೆಯ ವೈದ್ಯರಾಗಲು ಸಾಧ್ಯವಿಲ್ಲ. ಒಂದು ಸಂಜೆ ಡಾಕ್ಟರ್ ಕಾಂಜೀಲಾಲ್ ಗಿರೀಶ್ ಬಂದಿದ್ದಾಗ ಕೆಮ್ಮುತ್ತಿದ್ದರು. ಗಿರೀಶ್, ನೀವು ಬಹಳವೇ ಕೆಮ್ಮುತ್ತಿದ್ದೀರಿ. ನೀವೇಕೆ ನನ್ನ ಹೋಮಿಯೋಪತಿ ಔಷಧಿಯನ್ನು ತೆಗೆದುಕೊಳ್ಳಬಾರದು? ಕಾಂಜೀಲಾಲ್, ನಾನು ನಿಮ್ಮ ಔಷಧಿಯನ್ನು ತೆಗೆದುಕೊಳ್ಳುತ್ತೇನೆ. ಆದರೆ ಕೆಮ್ಮು ಗುಣವಾದರೆ ಅದು ನಿಮ್ಮ ಹೋಮಿಯೋಪತಿ ಔಷಧಿಯಿಂದ ಗುಣವಾಯಿತೆಂದು ನಾನು ಒಪ್ಪುವುದಿಲ್ಲ. ಗಿರೀಶ್ ನಗುತ್ತಾ ಹೇಳಿದ, ಆಗಬಹುದು. ನಾನು ಕೊಡುವ ಔಷಧಿಯನ್ನು ನೀವು ಅಗತ್ಯವಾಗಿ ಒಪ್ಪಬೇಕಿಲ್ಲ. ಗಿರೀಶ್ ನಗುತ್ತಾ ಹೇಳಿದ, ಆಗಬಹುದು. ನಾನು ಕೊಡುವ ಔಷಧಿಯನ್ನು ನೀವು ಅಗತ್ಯವಾಗಿ ಒಪ್ಪಬೇಕಾಗಿಲ್ಲ. ಕಾಂಜೀಲಾಲ್ ಔಷಧಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟರು. ಮರುದಿನ ಬೆಳಿಗ್ಗೆ ಹೊತ್ತಿಗೆ ತಮ್ಮ ಕೆಮ್ಮು ಗುಣವಾಯಿತು ಎಂದು ಒಪ್ಪಿಕೊಂಡರು. ಆದರೆ ಹಾಗೆ ಗುಣವಾದುದು ಹೋಮಿಯೋಪತಿ ಔಷಧಿಯ ಪ್ರಭಾವದಿಂದ ಎಂದು ಅವರು ಒಪ್ಪಲಿಲ್ಲ. ಗಿರೀಶ್ ದೈವಾಧೀನನಾದ ಮೇಲೆ ಡಾಕ್ಟರ್ ಕಾಂಜೀಲಾಲ್ ತಮ್ಮ ವೃತ್ತಿಯನ್ನು ಬದಲಾಯಿಸಿ ಹೋಮಿಯೋಪತಿ ವೈದ್ಯವನ್ನು ಒಪ್ಪಿ ಚಾಲ್ತಿಗೆ ತಂದರು. ಆಗ ಅವರು ಹೇಳಿದರು, ಗಿರೀಶ್ ಬಾಬುರ ಜೀವಿತಾವಧಿಯಲ್ಲಿ ನಾನು ಹೋಮಿಯೋಪತಿಗೆ ಬದಲಾಯಿಸಿಕೊಂಡಿದ್ದರೆ ಅದರಿಂದ ಬೇಕಾದಷ್ಟು ಕಲಿಯಬಹುದಿತ್ತು. ನಾನು ಹಾಗೆ ಮಾಡಿದ್ದರೆ ಅವರಿಗೆ ಸಂತೋಷವೂ ಆಗುತ್ತಿತ್ತು. ಗಿರೀಶ್ ವೃದ್ಧಾಪ್ಯದ ಇಳಿವಯಸ್ಸಿನಲ್ಲಿಯೂ ಪ್ರತಿ ವರ್ಷ ಶಿವನ ಪ್ರೀತ್ಯರ್ಥವಾಗಿ ಶಿವರಾತ್ರಿಯಂದು ಉಪವಾಸ ಮಾಡುತ್ತಿದ್ದನು. ಒಮ್ಮೆ ಯಾರೋ ಒಬ್ಬರು ಅವನನ್ನು ಕೇಳಿದರು, ನೀವೀಗ ವಯಸ್ಸಾದವರು ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ನೀವೇಕೆ ಉಪವಾಸ ಮಾಡುತ್ತೀರಿ? ಗಿರೀಶ್, ಅದರಿಂದ ನನಗೊಂದು ಸಿಗುತ್ತದೆ. ಏನದು? ಒಂದು ದರ್ಶನ. ಯಾರ ದರ್ಶನ? ಮಹಾದೇವ ಶಿವನದೋ ಅಥವಾ ಶ್ರೀರಾಮಕೃಷ್ಣರದ್ದೋ? ನನಗೆ ಶ್ರೀರಾಮಕೃಷ್ಣರ ದರ್ಶನ ದೊರೆಯುತ್ತದೆ. ಅವರು ನಿಮ್ಮೊಂದಿಗೆ ಮಾತನಾಡುತ್ತಾರೇನು? ಇಲ್ಲ ಎಂದು ಹೇಳಿ ಮುಂದುವರಿದು, ನೀವು ಕೇಳುತ್ತಿರುವುದು ನನ್ನ ಜೀವನದ ಕೊನೆಯ ಆಸೆ ಎಂದು ಹೇಳಿದರು. 1905 ಮುಕ್ತಾಯದ ವೇಳೆಗೆ ಗಿರೀಶ್ ಅಸ್ತಮಾದಿಂದ ಬಳಲತೊಡಗಿದನು. ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿಗೊಂಡಿದ್ದರೂ ಎಂದಿನಂತೆ ಅಭಿನಯಿಸುವುದನ್ನು ಮತ್ತು ನಾಟಕ ರಚನೆಯನ್ನು ಮುಂದುವರಿಸಿದ್ದನು. ಆ ವರ್ಷದ ಚಳಿಗಾಲದಲ್ಲಿ ಕೋಲ್ಕತ್ತೆಯನ್ನು ತೊರೆದು ಹವಾ ಬದಲಾವಣೆಗೆ ವಾರಣಾಸಿಯಲ್ಲಿ ವಾಸ್ತವ್ಯ ಹೂಡುವಂತೆ ಅವನಿಗೆ ವೈದ್ಯರು ಸಲಹೆ ನೀಡಿದ್ದರು. ಹಾಗಾಗಿ ಗಿರೀಶ್ 1909 ಮತ್ತು 1910 ಚಳಿಗಾಲವನ್ನು ವಾರಣಾಸಿಯಲ್ಲೇ ಕಳೆದನು. ಹಾಗೆ ಮಾಡಿ ಅವನ ಅಸ್ತಮಾ ಕಾಯಿಲೆ ಉಲ್ಬಣಗೊಳ್ಳುವಂತೆ ನೋಡಿಕೊಂಡನು. ಹಿಂದೆ 6ನೇ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಹೀಗೆ ಅವನು ವಾರಣಾಸಿಯಲ್ಲಿದ್ದಾಗಲೇ ಶಂಕರಾಚಾರ್ಯ ನಾಟಕದ ಕೆಲವು ಭಾಗಗಳನ್ನು ಮತ್ತು ತಪೋಬಲ್ ನಾಟಕವನ್ನು ಬರೆದನು. 1910 ಜನವರಿ 29ರಂದು ವಾರಣಾಸಿಯ ಶ್ರೀರಾಮಕೃಷ್ಣ ಅದ್ವೈತ ಆಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ತೀವ್ರ ಅನಾರೋಗ್ಯದಿಂದ ನರಳುತ್ತಿದ್ದರು. ಆ ಸಂದರ್ಭಕ್ಕೆ ವಿವೇಕಾನಂದೇರ್ ಸಾಧನ್ ಫಲ್ ಎಂಬ ಸುದೀರ್ಘವೂ ಸತ್ವಪೂರ್ಣವೂ ಆದ ಒಂದು ಲೇಖನವನ್ನು ಬರೆದನು. ಆ ಲೇಖನದಲ್ಲಿ ತಮ್ಮ ಪ್ರತಿಯೊಬ್ಬ ಭಕ್ತನ ವೈಯಕ್ತಿಕ ಸ್ವಭಾವಕ್ಕನುಗುಣವಾಗಿ ಹೇಗೆ ಶ್ರೀರಾಮಕೃಷ್ಣರು ಬೋಧನೆ ಮಾಡುತ್ತಿದ್ದರು ಎಂಬುದನ್ನು ವಿವರವಾಗಿ ವರ್ಣಿಸಿದ್ದನು. ಉದಾಹರಣೆಗೆ, ಶ್ರೀರಾಮಕೃಷ್ಣರು ತಮ್ಮ ಕೆಲವು ಭಕ್ತರಿಗೆ ಸರ್ವಸಂಗ ಪರಿತ್ಯಾಗಿಗಳಾಗುವಂತೆ ಉಪದೇಶಿಸಿ ತಮ್ಮ ಬದುಕನ್ನು ದೇವರ ಸಾಕ್ಷಾತ್ಕಾರಕ್ಕೆ ಮುಡುಪಾಗಿಡುವಂತೆ ಹೇಳುತ್ತಿದ್ದರು. ಮತ್ತೆ ಕೆಲವರು ಜನರನ್ನೇ ದೇವರೆಂದು ಪರಿಗಣಿಸಿ ಅವರ ಸೇವೆ ಮಾಡಲು ಹೇಳುತ್ತಿದ್ದರು. ಈ ಎರಡೂ ಮಾರ್ಗಗಳು ಒಂದೇ ಗುರಿಯತ್ತ ಸಾಗಲು ಅನುವು ಮಾಡಿಕೊಡುವಂತಹವು. ಸ್ವಾಮಿ ವಿವೇಕಾನಂದರು ಈ ಒಂದೊಂದರಲ್ಲಿಯೂ ಸಿದ್ಧಿಯನ್ನು ಪಡೆದವರಾಗಿದ್ದರು. ರಾಮಕೃಷ್ಣ ಮಹಾಸಂಘದ ಸನ್ಯಾಸಿಗಳೆಲ್ಲರೂ ತಮ್ಮ ಆಧ್ಯಾತ್ಮ ನಾಯಕನ ದರ್ಶನವನ್ನು ಪರಿಪಾಲಿಸುತ್ತಿರುವರು. ರಾಮಕೃಷ್ಣ ಮಹಾಸಂಘದ ಸೇವಾಗೃಹಕ್ಕೆ ಸೇರಿದ ಸನ್ಯಾಸಿಗಳು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೇ ಜೀವಂತ ದೇವರೆಂದು ಅವರು ಸೇವೆ ಮಾಡಿದರೆ, ಶ್ರೀರಾಮಕೃಷ್ಣ ಅದ್ವೈತ ಆಶ್ರಮದ ಸನ್ಯಾಸಿಗಳು ಅಂತಹ ಆರಾಧನೆಯನ್ನು ದೇವಾಲಯಗಳಲ್ಲಿ ಮಾಡುತ್ತಿದ್ದರು. ಗಿರೀಶನ ಲೇಖನ ಈ ಮಾತುಕತೆಗಳೊಂದಿಗೆ ಮುಕ್ತಾಯವಾಗಿತ್ತು. ವೇದಾಂತ ದರ್ಶನವು ಸರ್ವಸಮತೆಯ ಭಾವವನ್ನು ಆಧರಿಸಿದೆ. ಇದು ಕೇವಲ ಅಧ್ಯಯನದ ವಿಷಯವಲ್ಲ, ಸಾಕ್ಷಾತ್ಕರಿಸಿಕೊಳ್ಳಬೇಕಾದ
ವಿಷಯವಾಗಿದೆ, ಅನುಭವದಲ್ಲಿ ತಂದುಕೊಳ್ಳಬೇಕಾದ ವಿಷಯವಾಗಿದೆ. ನಾನು ನನ್ನನ್ನು ಅರಿತುಕೊಂಡಿರುವಂತೆ ನೀವು ಮತ್ತು ನಾನು ಒಂದೇ ಎಂದು ತಿಳಿಯುವ ಅಗತ್ಯವಿದೆ. ಈ ಅರಿವು ಉಂಟಾಗುವುದು ವ್ಯಕ್ತಿಯ ಸಾಧನೆಯನ್ನು ಅವಲಂಬಿಸಿದೆ. ಈ ಕಾರಣಕ್ಕಾಗಿಯೇ ಶ್ರೀರಾಮಕೃಷ್ಣರ ಪರಮ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ವಾರಣಾಸಿಯಲ್ಲಿ ಸಮಾನತೆಯ ಆಧಾರದ ಮೇಲೆ ಈ ಎರಡೂ ಕೇಂದ್ರಗಳನ್ನು ಸ್ಥಾಪಿಸಿದರು. ಆದ್ದರಿಂದ ನಾವೆಲ್ಲರೂ ಒಕ್ಕೊರಲಿನಿಂದ ಹೇಳೋಣ, ಶ್ರೀರಾಮಕೃಷ್ಣರಿಗೆ ಜಯವಾಗಲಿ, ವಿವೇಕಾನಂದರಿಗೆ ಜಯವಾಗಲಿ. ಸೃಜನಶೀಲ ಮಹಾಪ್ರತಿಭೆಗೆ ಆಲಸಿಗನಂತೆ ನಿಷ್ಕ್ರಿಯವಾಗಿರುವುದು ಸಾಧ್ಯವಿಲ್ಲ. ಗಿರೀಶ್ನನ್ನು ಬಹುವಾಗಿ ಆರಾಧಿಸುತ್ತಿದ್ದ ಶ್ರೀಶಚಂದ್ರ ಮತೀಲಾಲ್ ಒಮ್ಮೆ ಅವನನ್ನು ವಿಶ್ವಾಮಿತ್ರ ಮಹಾಮುನಿಯ ಮೇಲೆ ಒಂದು ನಾಟಕವನ್ನು ರಚಿಸುವಂತೆ ಕೇಳಿಕೊಂಡನು. ಅದಕ್ಕೆ ಗಿರೀಶ್ ಸಮ್ಮತಿಸಿ ರಾಮಕೃಷ್ಣ ಮಹಾಸಂಘದ ಗೃಹ ಸೇವಾ ಕೇಂದ್ರದ ಗ್ರಂಥ ಭಂಡಾರದಿಂದ ರಾಮಾಯಣ ಮಹಾಕಾವ್ಯದ ಒಂದು ಪ್ರತಿಯನ್ನು ಎರವಲು ಪಡೆದನು. ನಂತರ ಅವನು ತನ್ನ ಕೊನೆಯ ಮತ್ತು ಪರಿಪೂರ್ಣ ಕೃತಿ ತಪೋಬಲ್ ನಾಟಕ ರಚನೆಯಲ್ಲಿ ತೊಡಗಿದನು. ವಾರಣಾಸಿಯಲ್ಲಿದ್ದುಕೊಂಡು ಈ ನಾಟಕವನ್ನು ಆತ ಬರೆದು ಮುಗಿಸಿದ ಮೇಲೆ ಅದು ದ ಮಿನರ್ವಾ ರಂಗಮಂದಿರದಲ್ಲಿ 1911 ನವೆಂಬರ್ 18ರಂದು ಪ್ರಥಮ ಅಭಿನಯ ಕಂಡಿತು. ಈ ನಾಟಕವನ್ನು ಕುರಿತಂತೆ ಹೆಚ್ಚಿಗೆ ತಿಳಿಯಲು ಅಧ್ಯಾಯ 6 ನೋಡಿ. 1911 ವಸಂತ ಕಾಲದಲ್ಲಿ ಗಿರೀಶ್ ಕೊನೆಯ ಬಾರಿಗೆ ಕೋಲ್ಕತ್ತೆಗೆ ವಾಪಸ್ಸಾದನು. ಅವನು ಮಾನಸಿಕವಾಗಿ ಎಂತಹ ಸ್ಥಿತಿಗೆ ಏರಿದ್ದನೆಂದರೆ ರೋಗ, ನೋವು, ಸಂಕಟ, ದುಃಖಗಳೊಂದು ಅವನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತಿರಲಿಲ್ಲ. ಅಸ್ತಮಾ ರೋಗ ಉಲ್ಬಣಿಸಿ ನಿಸ್ತೇಜನಾದಾಗಲೂ ಮಂದಹಾಸ ಬೀರುತ್ತಾ ಹೇಳುತ್ತಿದ್ದ, ನೋಡಿ, ಈ ಕೃತಜ್ಞ ಶರೀರಕ್ಕೆ ನನ್ನಲ್ಲಿ ಸಹಾನುಭೂತಿ ಎಂಬುದೇ ಇಲ್ಲ. ಅದು ಶಕ್ತಿ ಸಂಪನ್ನವಾಗಿರಲೆಂದು ಒಳ್ಳೆಯ ಆಹಾರವನ್ನು ಹಾಗೆಯೇ ಎಲ್ಲವನ್ನೂ ನೀಡಿರುತ್ತೇನೆ. ಆದರೂ ಈ ಶರೀರ ಅಸ್ತಮಾ ಎಂಬ ರೋಗವನ್ನು ಬರಮಾಡಿಕೊಂಡಿದೆ. ನಿಜ ಹೇಳಬೇಕೆಂದರೆ ಈ ರೋಗ ಗುಣವಾಗುವುದು ನನಗೆ ಇಷ್ಟವಿಲ್ಲ. ಈ ರೋಗದ ಪ್ರತಿ ಆಕ್ರಮಣದ ಸಮಯದಲ್ಲೂ ಈ ಶರೀರ ನಶ್ವರವೆಂಬ ಸತ್ಯ ಮನವರಿಕೆಯಾಗುತ್ತಲೇ ಇರುತ್ತದೆ. ನಂತರ ಅವನು ಪ್ರಾರ್ಥನೆಯಲ್ಲಿ ಮುಳುಗಿದನು. ಸರ್ವಶಕ್ತನೇ, ನೀನು ದಯಾಮಯನು. ನಾನು ಸಾಯುವವರೆಗೂ ಈ ನಂಬಿಕೆ ನನ್ನಲ್ಲಿರಲಿ. ನಾಟಕ ರಚನೆ ಮತ್ತು ಅಭಿನಯದಲ್ಲಿ ಮುಂದುವರಿಯುವಂತೆ ಶ್ರೀರಾಮಕೃಷ್ಣರು ಗಿರೀಶ್ಗೆ ಹೇಳಿದ್ದರು. ಅವನು ತನ್ನ ಅಂತ್ಯದ ಕಾಲದವರೆಗೂ ಹಾಗೆಯೇ ಮಾಡಿದನು. 1911 ಜುಲೈ 15ರಂದು ಅವನು ತನ್ನ ಕಟ್ಟಕಡೆಯ ಅಭಿನಯ ನೀಡಿದನು. ಗಿರೀಶ್ ಬಲಿದಾನ್ ನಾಟಕದಲ್ಲಿ ಕರುಣಾಮಯಿ ಪಾತ್ರಾಭಿನಯ ಮಾಡುತ್ತಾನೆಂದು ಪತ್ರಿಕೆಗಳಲ್ಲಿ ಜಾಹೀರಾತಿನ ಮೂಲಕ ಪ್ರಸಾರ ಮಾಡಲಾಗಿತ್ತು. ಹೀಗೆ ಅವನು ಅಭಿನಯಿಸಿದ್ದು ದ ಮಿನರ್ವಾ ರಂಗಮಂದಿರದಲ್ಲಿ. ಅಂದು ಸಂಜೆ ಒಂದೇ ಸಮ ಸುರಿಯುತ್ತಿದ್ದ ಮಳೆಯಲ್ಲಿಯೇ ಅವನು ರಂಗಮಂದಿರವನ್ನು ತಲುಪಿದನು. ರಂಗಮಂದಿರದ ಬಾಗಿಲು ತೆರೆದಾಗ ಕೆಲವರು ನಾಟಕ ನೋಡಲು ಬಂದಿದ್ದರು. ಅಂದಿನ ಟಿಕೆಟ್ ಮಾರಾಟದ ಮೊತ್ತ 50 ರೂಪಾಯಿಗಳಿಗೂ ಕಡಿಮೆ ಇತ್ತು. ಮಾಲೀಕ ಮಹೇಂದ್ರನಾಥ್ ಮಿತ್ರ ಗಿರೀಶ್ಗೆ ಹೇಳಿದರು, ಹವಾಮಾನ ಈ ದಿನ ತುಂಬಾ ಕೆಟ್ಟದಾಗಿದೆ. ಮೇಲಾಗಿ ಟಿಕೆಟ್ ಮಾರಾಟವೂ ಕಡಿಮೆ. ಈ ಬಗೆಯ ಚಳಿ ಇರುವ ರಾತ್ರಿಯಲ್ಲಿ ಅಭಿನಯಿಸಿ ಆರೋಗ್ಯ ಕೆಡಿಸಿಕೊಳ್ಳುವುದರ ಬದಲು ನೀವು ಅಭಿನಯಿಸದೇ ಇದ್ದರೆ ಒಳ್ಳೆಯದು. ಆದರೆ ಆ ಕೆಟ್ಟ ಹವಾಮಾನದಲ್ಲೂ ಗಿರೀಶ್ನ ಅಭಿನಯ ನೋಡಲು ಸಾವಕಾಶವಾಗಿ ಜನರು ಬರತೊಡಗಿದರು. 400 ರೂಪಾಯಿಗಳ ಮೊತ್ತದ ಟಿಕೆಟ್ ಮಾರಾಟವಾದವು. ಆಗ ಗಿರೀಶ್ ಹೇಳಿದ, ಹೀಗೆ ಇಂತಹ ಚಳಿಗಾಲ ಮತ್ತು ಮಳೆಯನ್ನು ಲೆಕ್ಕಿಸದೆ ಬಂದಿರುವ ಪ್ರೇಕ್ಷಕರಿಗೆ ನಿರಾಸೆಯಾಗಬಾರದು. ಈ ಹವಾಗುಣ ನನ್ನ ಆರೋಗ್ಯವನ್ನು ಹಾಳು ಮಾಡಬಹುದು, ಆದರೆ ನಾನೇನೂ ಮಾಡುವಂತಿಲ್ಲ ಎಂದು. ಆದರೆ ಏನು ಮಾಡುವುದು? ಅದೇ ಕೊನೆಯ ಬಾರಿಗೆ ಗಿರೀಶ್ ರಂಗದ ಮೇಲೆ ಕಾಣಿಸಿಕೊಳ್ಳುತ್ತಿರುವುದೆಂದು ಯಾರು ತಾನೇ ತಿಳಿದಿದ್ದರು? ಆ ನಾಟಕದಲ್ಲಿ ಅವನು 4-6 ಬಾರಿ ತೆರೆದ ಎದೆಯನ್ನು ಬಿಟ್ಟುಕೊಂಡು ಬರಬೇಕಾಗಿತ್ತು. ಅಂದಿನ ಹವಾಮಾನ ಮತ್ತು ಅವನಿಗಾಗಲೇ ಆಗಿದ್ದ ಬಳಲಿಕೆ ಒಟ್ಟಿಗೆ ಸೇರಿಕೊಂಡು ಅಸ್ತಮಾ ರೋಗ ಉಲ್ಬಣಿಸಿತು. ಈ ಘಟನೆಯ
ನಂತರ ಗಿರೀಶ್ ಬಹಳ ತೊಂದರೆಗೀಡಾಗಬೇಕಾಯಿತು. ನಂತರ ಕೆಲವರು ಅವನಿಗೆ ಹೇಳಿದರು, ಆ ರಾತ್ರಿ ನೀವು ರಂಗದ ಮೇಲೆ ಬಂದು ಅಭಿನಯ ಮಾಡದೇ ಇದ್ದಿದ್ದರೆ ಒಳಿತಾಗುತ್ತಿತ್ತು. ನಾವು ನಿಮ್ಮನ್ನು ಹಾಗೆ ಅಭಿನಯಿಸುವುದು ಬೇಡ ಎಂದು ಎಷ್ಟು ಬೇಡಿಕೊಂಡರೂ ನೀವು ಕೇಳಲಿಲ್ಲ ಎಂದು. ಗಿರೀಶ್, ಆ ರಾತ್ರಿ ನಾನು ಅಭಿನಯಿಸದೇ ಹೋಗಿದ್ದರೆ ಅದು ಯುಕ್ತವೆನಿಸುತ್ತಿರಲಿಲ್ಲ. ಅದಕ್ಕೂ ಮಿಗಿಲಾಗಿ ಅಭಿನಯಿಸುವುದು ನನ್ನ ಇಷ್ಟಕ್ಕೆ ಬಿಟ್ಟಿದ್ದ ವಿಷಯವಾಗಿರಲಿಲ್ಲ. ಏಕೆಂದರೆ ನಾನು ನನ್ನ ಮೊಕ್ತ್ಯಾರುನಾಮೆಯನ್ನು ಶ್ರೀರಾಮಕೃಷ್ಣರಿಗೆ ನೀಡಿರುವುದು ನಿಮಗೆ ತಿಳಿದಿದೆ. ಅವರ ಆಜ್ಞಾವರ್ತಿಯಾಗಿ ನಾಟಕವನ್ನು ರಚನೆ ಮಾಡಿದೆ ಮತ್ತು ಹಾಗೆಯೇ ರಂಗಮಂದಿರವನ್ನು ನಿಭಾಯಿಸಿದೆನು. ಅದಕ್ಕೆ ಒಬ್ಬ ಹಿತೈಷಿ ಹೇಳಿದರು, ಆದರೆ ನೀವು ಅಭಿನಯಿಸುವುದರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಎನ್ನುವುದಾದರೆ ಹಾಗೆ ಮಾಡೆಂದು ಶ್ರೀರಾಮಕೃಷ್ಣರು ಹೇಳುತ್ತಿರಲಿಲ್ಲ. ಗಿರೀಶ್, ಹಾಗೆ ಮಾಡಬಾರದೆಂದು ಅವರು ಹೇಳಲಿಲ್ಲ. ಆದರೆ ನಾನೊಂದು ಪಕ್ಷ ಪ್ರೇಕ್ಷಕರಿಗೆ ನಿರಾಸೆಯುಂಟು ಮಾಡಿದ್ದೇ ಆಗಿದ್ದರೆ ಅದು ನಾನು ಶ್ರೀರಾಮಕೃಷ್ಣರಿಗೆ ಅವಮಾನ ಮಾಡಿದಂತೆ ಅಲ್ಲವೇ? ಮತ್ತೊಬ್ಬ ಹಿತೈಷಿ, ಸರಿ, ಆದರೆ ಆ ರಾತ್ರಿ ನೀವು ಅಭಿನಯಿಸದೆ ಮತ್ತೊಂದು ರಾತ್ರಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಗಿರೀಶ್, ನಾನೊಂದು ಪಕ್ಷ ಮುಂದೆ ಅಭಿನಯಿಸದೇ ಇದ್ದರೂ ಏನಾಗುತ್ತದೆ? ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ. ಇದೇ ಬಲಿದಾನ್ ನಾಟಕದ ಸಂದೇಶ. ನೋಡಿ, ಹವಾಮಾನ ಹಾಗಿದ್ದರೂ ಅಂದು ರಾತ್ರಿ ಅಷ್ಟೊಂದು ಜನ ಬಂದಿದ್ದರು. ನಾನು ಅಭಿನಯಿಸದೇ ಇದ್ದಿದ್ದರೆ ಅವರಿಗೆ ಎಂತಹ ನಿರಾಶೆಯಾಗುತ್ತಿತ್ತು. ಒಬ್ಬ ಹಿತೈಷಿ, ಆದರೆ ನೋಡಿ, ನಿಮ್ಮ ಆರೋಗ್ಯ ಸುಧಾರಣೆಯಾಗದ ಸ್ಥಿತಿ ಮುಟ್ಟಿದಂತೆ ಕಾಣುತ್ತದೆ. ಗಿರೀಶ್, ಈ ಶರೀರ ನನಗೆ ಸೇರಿದುದಲ್ಲ, ಇದು ಶ್ರೀರಾಮಕೃಷ್ಣರಿಗೆ ಸೇರಿದ್ದು. ಅವರು ಎಲ್ಲಿಯ ತನಕ ಇದು ಇರಲೆಂದು ಅಪೇಕ್ಷಿಸುತ್ತಾರೋ ಅಲ್ಲಿಯವರೆಗೆ ಇರುತ್ತದೆ. ಹೀಗೆ ಗಿರೀಶ್ ಯಾವಾಗಲೂ ತನ್ನ ಗುರು ಶ್ರೀರಾಮಕೃಷ್ಣರ ಆದೇಶವನ್ನು ಪಾಲಿಸುವುದರಲ್ಲಿ ನೆಮ್ಮದಿ ಕಂಡುಕೊಂಡಿದ್ದನು. ಪಶ್ಚಿಮ ದಿಕ್ಕಿಗೆ ಎದುರಾಗಿದ್ದು ತಾನು ಕುಳಿತುಕೊಳ್ಳುತ್ತಿದ್ದ ವಿಶಾಲವಾದ ಕೊಠಡಿಯಲ್ಲಿ ಗಿರೀಶ್ ತನ್ನನ್ನು ನೋಡಲು ಬರುತ್ತಿದ್ದವರನ್ನು ಭೇಟಿ ಮಾಡುತ್ತಿದ್ದನು. ಅವನನ್ನು ನೋಡಲು ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಸ್ನೇಹಿತರು, ಅಪರಿಚಿತರು, ನಟರು ಮತ್ತು ನಟಿಯರೆಂದು ಅನೇಕರು ಬರುತ್ತಿದ್ದರು. ಒಂದು ಮಧು ತುಂಬಿದ ಸುಗಂಧ ಪರಿಮಳದ ಹೂವು ದುಂಬಿಗಳನ್ನು ಹೇಗೆ ಆಕರ್ಷಿಸುತ್ತದೆಯೋ ಹಾಗೆ ಗಿರೀಶ್ ಅಭಿಮಾನಿಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಿದ್ದನು. ಅವರೆಲ್ಲರೂ ಅವನಲ್ಲಿ ಸಂತೋಷದ ಮತ್ತು ಸ್ಫೂರ್ತಿಯ ಸೆಲೆಯನ್ನು ಕಾಣುತ್ತಿದ್ದರು. ಅವರಿಗೆ ಅವನು ಭಕ್ತಿ ಮತ್ತು ಸುಬುದ್ಧಿಯ ನೆಲೆಯೂ ಆಗಿದ್ದನು. ಅವರೆಲ್ಲರೂ ಅವನಿಂದ ಆತ್ಮವಿಶ್ವಾಸ ಮತ್ತೆ ನೈತಿಕ ಬೆಂಬಲವನ್ನು ಸಂದೇಶವನ್ನಾಗಿ ಪಡೆಯುತ್ತಿದ್ದರು. ಗಿರೀಶನ ಗಂಭೀರ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಶ್ರೀರಾಮಕೃಷ್ಣರನ್ನು ಕುರಿತು ಮಾತುಗಳು ಆರಂಭವಾದರೆ ಅವನ ಮುಖ ಬಿಳುಕು ಬಿದ್ದಂತೆ ಹೊಳೆಯುತ್ತಿತ್ತು. ಹಾಗೆ ಶ್ರೀರಾಮಕೃಷ್ಣರ ನೆನಪು ಮತ್ತು ಸ್ಮರಣೆ ಅವನಿಗೆ ಶಾಂತಿ, ಸಮಾಧಾನ ತರುತ್ತಿತ್ತು. ಒಂದು ದಿನ ಗಿರೀಶ್ ಹೇಳಿದನು, ನೋಡಿ, ನಾನು ಈ ದೇಹವನ್ನು ಸುಖವಾಗಿಡಲು ಏನೆಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟೆನು. ಆದರೆ ಇದು ಕೃತಜ್ಞ. ಇದು ಈ ಅತ್ಯಂತ ಘೋರ ಕಾಯಿಲೆಯನ್ನು ಬರಮಾಡಿಕೊಂಡು ನನಗೆ ಏನೆಲ್ಲಾ ನೋವು ಉಂಟು ಮಾಡುತ್ತಿದೆ. ಒಬ್ಬ ಸಂದರ್ಶಕ, ಈ ಕಾಯಿಲೆಯಿಂದ ನೀವು ಗುಣಮುಖರಾಗಲು ಬಯಸುವುದಿಲ್ಲವೇನು? ಈ ವಿಚಾರವಾಗಿ ನೀವು ಶ್ರೀರಾಮಕೃಷ್ಣರನ್ನೇಕೆ ಕೇಳಬಾರದು? ಗಿರೀಶ್, ನಿಜ ಹೇಳಬೇಕೆಂದರೆ ನಾನು ಈ ರೋಗದಿಂದ ಗುಣವಾಗಬೇಕೆಂದು ಇಷ್ಟಪಡುವುದಿಲ್ಲ. ಇದು ನನಗೆ ಶ್ರೀರಾಮಕೃಷ್ಣರ ನೆನಪನ್ನು ಸದಾ ತರುತ್ತಿರುತ್ತದೆ. ಅವರು ಬಯಸಿದರೆ ಇದು ನನ್ನಿಂದ ದೂರವಾಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಈ ತರಹ ಮಾತನಾಡುತ್ತಿದ್ದ ಗಿರೀಶ್ನ ಮುಖ ಪ್ರಕಾಶಮಾನವಾಯಿತು. ನಂತರ ಅವನು ಉದ್ವೇಗದಿಂದ ಕೂಗಿಕೊಂಡನೆಂದೇ ಹೇಳಬೇಕು, ಶ್ರೀರಾಮಕೃಷ್ಣರಿಗೆ ಜಯವಾಗಲಿ. ದೇವಾಧಿದೇವನೇ, ನೀನು ಪರಮ ಮಂಗಳ ಸ್ವರೂಪಿ. ನಾನು ಎಂದಿಗೂ ನಿನ್ನನ್ನು ಮರೆಯದಿರಲಿ. ಒಬ್ಬ ಸಂದರ್ಶಕ, ಈಗ ನಿಮಗೇನೆನ್ನಿಸುತ್ತದೆ? ಗಿರೀಶ್, ನನಗೆ ಈಗ ಸುಖಕರವೆನಿಸುತ್ತದೆ. ಯಾವುದೇ ಕಾಯಿಲೆ ಇಲ್ಲದಂತೆ ಭಾಸವಾಗುತ್ತದೆ. ಸಂದರ್ಶಕ, ದೇವರನ್ನು ಈಗ ಪ್ರಾರ್ಥಿಸುತ್ತೀರಾ? ಗಿರೀಶ್, ಶ್ರೀರಾಮಕೃಷ್ಣರು ಹೇಳಿದರು, ಇಷ್ಟ ದೇವರ ಮೂರ್ತಿಯಲ್ಲಿ ಗುರುವು ಮಿಲನಗೊಂಡಿರುತ್ತಾನೆ. ಶ್ರೀರಾಮಕೃಷ್ಣರು ಸಾಕ್ಷಾತ್ ದೇವರು.
ದೇವತೆಗಳು. ನಾನು ಯಾವಾಗಲೂ ಅವರನ್ನು ನೆನೆದು ಚಿಂತಿಸುತ್ತಿರುತ್ತೇನೆ. ಹಾಗಾಗಿ ಎಲ್ಲಾ ದೇವತೆಯರನ್ನು ಅವರಲ್ಲೇ ಕಾಣುತ್ತೇನೆ. ತನ್ನ ಗಂಭೀರ ಅನಾರೋಗ್ಯದ ಪರಿಣಾಮವಾಗಿ ಗಿರೀಶ್ ನಾಟಕ ಮಂದಿರಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದನಾದರೂ ನಟರು ಮತ್ತು ನಟಿಯರನ್ನು ತನ್ನ ಮನೆಗೆ ಕರೆಸಿಕೊಂಡು ಅವರಿಗೆ ತಪೋಬಲ್ ನಾಟಕದ ಅಭಿನಯದ ತರಬೇತಿ ನೀಡುತ್ತಿದ್ದನು. 1911ರ ಅಕ್ಟೋಬರ್ ತಿಂಗಳಲ್ಲಿ ಗಿರೀಶನ ಎಲ್ಲಾ ಕವನಗಳನ್ನು ಸಂಗ್ರಹಿಸಿ ಪ್ರತಿಧ್ವನಿ ಎಂಬ ಶೀರ್ಷಿಕೆಯಲ್ಲಿ ಮುದ್ರಿಸಿ ಪ್ರಕಟ ಮಾಡಲಾಯಿತು. ಆ ಕೃತಿಯ ಮುಖ ಕವಚದ ಮೇಲೆ ಸುಪ್ರಸಿದ್ಧ ಇಂಗ್ಲಿಷ್ ಕವಿ ಪರ್ಸಿ ಬೈಸಿ ಶೆಲ್ಲಿಯ ಈ ಸಾಲನ್ನು ಉದ್ಧರಿಸಿ ಅಚ್ಚು ಮಾಡಲಾಗಿತ್ತು. ನಮ್ಮ ಸುಮಧುರ ಹಾಡುಗಳೆಲ್ಲ ದುಃಖಮಯ ಸಂಗತಿಯನ್ನೇ ಹೇಳುವಂತಹವು. ಈ ಕೃತಿಯನ್ನು ಗಿರೀಶ್ ತನ್ನ ಕಾವ್ಯವನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದ ಕಾಶಿಂ ಬಜಾರ್ನ ಮಹಾರಾಜ ಮಣೀಂದ್ರ ಚಂದ್ ನಂದಿಯವರಿಗೆ ಅರ್ಪಣೆ ಮಾಡಿದ್ದನು. ಸ್ವಾಮಿ ವಿವೇಕಾನಂದರ ಐರಿಷ್ ಶಿಷ್ಯೆ ಸೋದರಿ ನಿವೇದಿತಾ ಅವರು ಗಿರೀಶನ ಸನಿಹದಲ್ಲಿಯೇ ಇರುತ್ತಿದ್ದರು. ಇವರಿಬ್ಬರು ಆತ್ಮೀಯ ಮಿತ್ರರಾಗಿದ್ದರು. 1911ರ ಸೆಪ್ಟೆಂಬರ್ 22ರಂದು ನಿವೇದಿತಾ ಡಾರ್ಜಿಲಿಂಗ್ಗೆ ತೆರಳುವ ಮುನ್ನ ಗಿರೀಶ್ನೊಂದಿಗೆ ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರನ್ನು ಕುರಿತು ಬಹು ದೀರ್ಘವಾದ ಮಾತುಕತೆ ನಡೆಸಿದ್ದರು. ಆ ಸಮಯದಲ್ಲಿ ತಪೋಬಲ್ ನಾಟಕದ ಕಲಿಕೆಯ ತಾಲೀಮು ಗಿರೀಶನ ಮನೆಯಲ್ಲಿ ನಡೆಯುತ್ತಿತ್ತು. ನಿವೇದಿತಾ ಈ ನಾಟಕವನ್ನು ಕುರಿತಂತೆ ಹೆಚ್ಚು ತಿಳಿದುಕೊಳ್ಳಲು ಬಯಸಿದ್ದು ಅದನ್ನು ರಂಗದ ಮೇಲೆ ನೋಡಲು ಅಪೇಕ್ಷೆ ಪಟ್ಟಿದ್ದರು. ಆದರೆ ದುರದೃಷ್ಟವಶಾತ್ ನಿವೇದಿತಾ ಅವರು ಡಾರ್ಜಿಲಿಂಗ್ನಲ್ಲಿ 1911ರ ಅಕ್ಟೋಬರ್ 13ರಂದು ದೈವಾಧೀನರಾದರು. ಇದರಿಂದಾಗಿ ದುಃಖದಲ್ಲಿ ಮುಳುಗಿದ ಗಿರೀಶ್ ತಪೋಬಲ್ ನಾಟಕವನ್ನು ಅವರಿಗೆ ಅರ್ಪಣೆ ಮಾಡಿದನು. ಪ್ರೀತಿಯ ಪವಿತ್ರಾತ್ಮಳಾದ ನಿವೇದಿತಾ, ನೀವು ನನ್ನ ಹೊಸ ನಾಟಕಗಳು ಅಭಿನಯಿಸಲ್ಪಟ್ಟಾಗೆಲ್ಲ ಅದೆಷ್ಟೋ ಸಂತೋಷ ಪಡುತ್ತಿದ್ದಿರಿ. ಈಗ ನನ್ನ ನೂತನ ನಾಟಕ ತಪೋಬಲ್ ರಂಗಮಂದಿರದಲ್ಲಿ ಅಭಿನಯಗೊಳ್ಳುತ್ತಿದೆ. ಆದರೆ ಈಗ ನೀವು ಎಲ್ಲಿದ್ದೀರಿ? ನಾನು ರೋಗಿಯಾಗಿ ಹಾಸಿಗೆ ಹಿಡಿದಿದ್ದಾಗ ನೀವು ಡಾರ್ಜಿಲಿಂಗ್ಗೆ ತೆರಳುವ ಮುನ್ನ ನನಗೆ ಮೃದು ವಚನಗಳನ್ನಾಡುತ್ತಾ ನೀವು ಆರೋಗ್ಯವಂತರಾಗಿರುವುದನ್ನು ನಾನು ವಾಪಸ್ಸು ಬಂದಾಗ ನೋಡುವ ಆಸೆ ಎಂದಿದ್ದಿರಿ. ಆದರೆ ನಾನು ಬದುಕಿದ್ದೀನಿ ಮಗು, ನೀವೇಕೆ ಬಂದು ನನ್ನನ್ನು ಈಗ ನೋಡಬಾರದು? ನೀವು ಮರಣಶಯ್ಯೆಯಲ್ಲಿರುವಾಗ ನನ್ನನ್ನು ನೆನಪು ಮಾಡಿಕೊಂಡಿರೆಂದು ಕೇಳಿದೆನು. ನೀವೀಗ ದೇವರ ಮನೆಯಲ್ಲಿ ನೆಲೆಸಿದ್ದೀರಿ. ಈಗಲೂ ನೀವು ನನ್ನನ್ನು ನೆನೆಯುತ್ತಿರುವಿರಾದರೆ ದಯವಿಟ್ಟು ಈ ಆಶ್ರು ತುಂಬಿದ ಉಡುಗೊರೆಯನ್ನು ಸ್ವೀಕರಿಸಿ. ಗಿರೀಶ್ ಚಂದ್ರ ಘೋಷ್. ಒಮ್ಮೆ ಗಿರೀಶ್ ತನ್ನ ಮರಣದ ಕುರಿತ ಆಲೋಚನೆಯಲ್ಲಿ ಮುಳುಗಿದ್ದಾಗ ಹೀಗೆ ಅಂದುಕೊಂಡನು, ಒಳ್ಳೆಯದು, ಸಾವು ನಿಧಾನವಾಗಿ ನನ್ನ ಸಮೀಪಕ್ಕೆ ಬರುತ್ತಿದೆ. ಸಾವಿನ ನಂತರ ಏನು ನಡೆಯಬಹುದು ನನಗೀಗ ತಿಳಿಯುತ್ತಿಲ್ಲ. ಆಗ ನಾನು ಎಲ್ಲಿಗೆ ಹೋಗುತ್ತೇನೆ ಎಂದು. ಗಿರೀಶ್ ಹೀಗೆ ಆಲೋಚನೆಯಲ್ಲಿದ್ದಾಗ ಎಂ ಅವನನ್ನು ನೋಡಲು ಬಂದರು. ಎಂ ಶ್ರೀರಾಮಕೃಷ್ಣರನ್ನು ಕುರಿತು ಮಾತಿಗೆ ತೊಡಗಿದರು. ಆ ಕ್ಷಣ ಸ್ಫೂರ್ತಿಗೆ ಒಳಗಾದಂತೆ ಗಿರೀಶ್ ಉದ್ಗರಿಸಿದನು, ಸೋದರ, ನೀವು ನನ್ನನ್ನು ನಿಮ್ಮ ಪಾದರಕ್ಷೆಗಳಿಂದ ಥಳಿಸುತ್ತೀರಾ? ನಾನು ತಮಾಷೆ ಮಾಡುತ್ತಿಲ್ಲ, ಗಂಭೀರವಾಗಿ ಕೇಳುತ್ತಿದ್ದೇನೆ. ಎಂ ಮೃದುವಾಗಿ ನಕ್ಕು ಗಿರೀಶನ ಆ ಬಗೆಯ ಬೇಡಿಕೆಗೆ ಕಾರಣವನ್ನು ಕೇಳಿದರು. ಗಿರೀಶ್ ಉತ್ತರಿಸಿದನು, ನಿಮಗೆ ನಿಜ ಹೇಳಬೇಕೆಂದರೆ ನಾನು ಪಾದರಕ್ಷೆಗಳ ಥಳಿತಕ್ಕೆ ಒಳಗಾಗಬೇಕಾದವನು. ಶ್ರೀರಾಮಕೃಷ್ಣರು ನನ್ನೊಳಗೆ ಕುಳಿತಿದ್ದು ನನ್ನ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಸಾವಿನ ನಂತರ ನನಗೇನಾಗುತ್ತದೆಂಬ ಚಿಂತನೆ ನನ್ನಲ್ಲಿ ಬಂದುದಾದರೂ ಹೇಗೆ? ಇದು ಸರಿಯೇ? ಮತ್ತೊಂದು ಸಮಯದಲ್ಲಿ ತನ್ನ ಸಹೋದರ ಶಿಷ್ಯರಿಗೆ ಎಂದಿನ ಉತ್ಸಾಹದಿಂದಲೇ ಹೇಳಿದನು, ಈ ಸಾಮಾನ್ಯ ಕಾಯಿಲೆಯಿಂದ ನಾನು ಮುಕ್ತನಾಗಲಾರನೆಂದು ನೀವು ತಿಳಿದುಕೊಂಡಿದ್ದೀರೇನು? ನಾನು ಮುಕ್ತನಾಗಬಲ್ಲೆನು. ಅದನ್ನು ನಾನು ನಿಮಗೆ ತೋರಿಸಿಕೊಡಬಲ್ಲೆ. ದಕ್ಷಿಣೇಶ್ವರದಲ್ಲಿರುವ ಪಂಚವಟಿ ಪುಣ್ಯಭೂಮಿಯ ಮೇಲೆ ಉರುಳು ಸೇವೆ ಮಾಡಿ ಶ್ರೀರಾಮಕೃಷ್ಣರನ್ನು ಬೇಡಿಕೊಂಡರೆ ಈ ಕಾಯಿಲೆ ಮಾಯವಾಗುತ್ತದೆ. ಶ್ರೀರಾಮಕೃಷ್ಣರು ಕರುಣಾಮೂರ್ತಿ ಎಂದು ನನಗೆ ಗೊತ್ತು. ನಾನು ಈ ಕಾಯಿಲೆಯನ್ನು, ಅದರಿಂದುಂಟಾಗುವ ನೋವು, ಸಂಕಟ, ದುಃಖಗಳನ್ನು
ಅನುಭವಿಸಬೇಕೆಂದು ಅವರ ಆದೇಶ. ಇದೆಲ್ಲವೂ ನನ್ನ ಒಳಿತಿಗೆ. ಅವರ ಅನುಗ್ರಹದಿಂದ ಈ ಭಾವನೆ ಎಷ್ಟು ಬಲವಾಗಿದೆ ಎಂದರೆ ಅವರನ್ನು ಪ್ರಾರ್ಥಿಸಿ ರೋಗಮುಕ್ತನಾಗಬೇಕೆಂಬ ಆಸೆ ನನಗೆ ಕಿಂಚಿತ್ತೂ ಇಲ್ಲ. ಶ್ರೀರಾಮಕೃಷ್ಣರು ಕಲ್ಪವೃಕ್ಷವಿದ್ದಂತೆ. ನಾನು ಯಾವಾಗಲೇ ಆಗಲಿ ಏನನ್ನಾದರೂ ಬಯಸಿ ಕೇಳಿದಾಗ ಅದನ್ನು ದಯಪಾಲಿಸಿದ್ದಾರೆ. ಶ್ರೀರಾಮಕೃಷ್ಣರ ಸಂಪರ್ಕ ಗಿರೀಶ್ನಲ್ಲಿ ನಿಧಾನವಾಗಿ ದೈವ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ್ದವು ಮತ್ತು ಅವನ ಅಚಲ ಭಕ್ತಿ ಮತ್ತು ವಿಶ್ವಾಸಗಳು ಆ ಪ್ರಜ್ಞೆಯನ್ನು ಮತ್ತೂ ಸ್ಥಿರಗೊಳಿಸಿದವು. ಸರ್ವಶಕ್ತವಾದ ಆಧ್ಯಾತ್ಮ ಚೈತನ್ಯವೊಂದು ಅವನನ್ನು ಸಂಪೂರ್ಣ ಆವರಿಸಿಕೊಂಡಿರುವಂತೆ ಮೊಕ್ತ್ಯಾರುನಾಮೆಯ ಗುಪ್ತ ಪ್ರಭಾವ ಅವನು ಮೊದಲಿನಂತೆ ತನ್ನ ಜೀವನ ನಡೆಸಲು ಅವಕಾಶ ನೀಡಲಿಲ್ಲ. ಒಮ್ಮೆ ಯಾರೋ ಒಬ್ಬರು ಗಿರೀಶ್ನನ್ನು ಕೇಳಿದರು, ನೀವು ಮದ್ಯಪಾನವನ್ನು ತ್ಯಜಿಸಿದ್ದು ಹೇಗೆ? ಗಿರೀಶ್ ಉತ್ತರಿಸಿದರು, ನಾನು ಉದ್ದೇಶಪೂರ್ವಕವಾಗಿ ಕುಡಿಯುವುದನ್ನು ಬಿಟ್ಟವನಲ್ಲ. ಆದರೆ ಶ್ರೀರಾಮಕೃಷ್ಣರೇ ನನ್ನನ್ನು ಕುಡಿಯುವುದು ಬೇಡವೆಂದು ಬಿಡಿಸಿದರು. ಅವರು ನೇರವಾಗಿ ನನ್ನ ಕುಡಿತಕ್ಕೆ ಅಡ್ಡಿಪಡಿಸಲಿಲ್ಲ. ಆದರೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಪರಮ ಪವಿತ್ರರಾದ ಶ್ರೀರಾಮಕೃಷ್ಣರು ತೆಗೆದುಕೊಂಡಿದ್ದಾರಲ್ಲ ಎಂದು ಸದಾ ಚಿಂತಿಸುತ್ತಿದ್ದೆ. ಮತ್ತಷ್ಟು ಪಾಪಕೃತ್ಯಗಳನ್ನೆಸಗಿ ಅವರ ಮೇಲಿದ್ದ ನನ್ನ ಭಾರವನ್ನು ಇನ್ನೂ ಹೆಚ್ಚು ಮಾಡುವುದು ಸರಿಯಲ್ಲವೆನಿಸಿತು. ಬಹಳ ಹಿಂದೆಯೇ ಶ್ರೀರಾಮಕೃಷ್ಣರು ಗಿರೀಶ್ನನ್ನು ಕುರಿತಂತೆ ಒಂದು ಭವಿಷ್ಯವನ್ನು ನುಡಿದಿದ್ದರು. ನೀನು ದಿನ ಕಳೆದಂತೆ ಪರಿಶುದ್ಧನಾಗುತ್ತಾ ಹೋಗುವೆ, ಹಾಗೆಯೇ ನನ್ನಲ್ಲಿ ದಿನ ಕಳೆದಂತೆ ಪ್ರಗತಿಯುಂಟಾಗುತ್ತದೆ. ಜನರು ನಿನ್ನನ್ನು ಕಂಡು ವಿಸ್ಮಯಗೊಳ್ಳುತ್ತಾರೆ. ನಾನು ಮತ್ತೆ ಜನ್ಮಗಳನ್ನು ತಾಳುವುದಿಲ್ಲವೇನು? ಅದು ಮುಖ್ಯವಾದುದಲ್ಲ. ನೀನು ಸ್ವಶಕ್ತಿಯಿಂದಲೇ ಯಶಸ್ಸನ್ನು ಕಾಣುವೆ. ಗಿರೀಶನಲ್ಲಿ ಉಂಟಾದ ಆ ಪರಿವರ್ತನೆಯನ್ನು ಕಂಡ ಜನರು ಆಶ್ಚರ್ಯಪಟ್ಟದ್ದುಂಟು. ಅವನು ತನ್ನ ಬದುಕಿನ ಕೊನೆಯ ವೇಳೆಗೆ ಹೀಗೆಂದನು, ನನಗೆ ಗೊತ್ತಾದಂತೆ ಅವರನ್ನು ಪ್ರೀತಿಸುವುದು, ಅವರ ಆದೇಶ ಪಾಲಿಸುವುದು ಮತ್ತು ಅವರನ್ನು ಆರಾಧಿಸುವುದು ನನಗೆ ಕಷ್ಟವಾಗಲಿಲ್ಲ. ಆದರೆ ಅವರನ್ನು ಮರೆಯುವುದು ನನಗೆ ತುಂಬಾ ಕಷ್ಟ. ಜನರು ತಮಗೆ ಶ್ರೀರಾಮಕೃಷ್ಣರ ದರ್ಶನ ಭಾಗ್ಯ ದೊರಕದ ದುರ್ಭಾಗ್ಯರೆಂದು ದುಃಖವನ್ನು ತೋಡಿಕೊಂಡಾಗಲೆಲ್ಲ ಅವರಿಗೆ ಗಿರೀಶ್ ಹೇಳುತ್ತಿದ್ದುದು, ಸಗರನ ಕುಲವನ್ನು ಪಾವನ ಮಾಡಲು ಗಂಗಾ ಮಾತೆ ಹಲವು ಕವಲುಗಳಾಗಿ ಹರಿದಂತೆ ಶ್ರೀರಾಮಕೃಷ್ಣರ ಪರಮ ಪ್ರೇಮ ಅವರ 1000 ಭಕ್ತರ ಧಮನಿಗಳಲ್ಲಿ ಹರಿಯುತ್ತಿದ್ದು ಅದು ಆತ್ಯಂತಿಕವಾಗಿ ಈ ಜಗತ್ತನ್ನೇ ಉದ್ಧಾರ ಮಾಡುತ್ತದೆ. 1911ರ ಅಂತ್ಯದ ಸಮಯದಲ್ಲಿ ಕಲ್ಕತ್ತೆಯ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದ ಶ್ಯಾಮ್ ದಾಸ್ ವಾಚಸ್ಪತಿ ಅವರಿಂದ ಗಿರೀಶ್ ಚಿಕಿತ್ಸೆಯನ್ನು ಪಡೆಯತೊಡಗಿದನು. ಆರಂಭದಲ್ಲಿ ಇದರಿಂದ ಅವನಿಗೆ ಅಲ್ಪ ಸ್ವಲ್ಪ ಉತ್ತಮ ಫಲಿತಾಂಶವೇ ದೊರಕಿತಾದರೂ ರೋಗ ಮಾತ್ರ ವಾಸಿಯಾಗಲಿಲ್ಲ. ಆಗ ಅವನು ತನ್ನ ದೇಹ ಅದೆಷ್ಟು ಕೃಶವಾಗಿತ್ತೆಂದರೆ ಈ ದಿನ 2 ಚಳಿಗಾಲದ ಸಮಯದಲ್ಲಿ ವೈದ್ಯರು ಆರೋಗ್ಯ ಸುಧಾರಿಸಿಕೊಳ್ಳಲು ವಾರಣಾಸಿಗೆ ಹೋಗಲು ಅವನಿಗೆ ಸಲಹೆ ಮಾಡಿದ್ದಂತೆ ಈಗಿನ ವೈದ್ಯರು ಸಲಹೆ ಮಾಡಲಿಲ್ಲ. ಚಳಿಗಾಲದ ಸಮಯದಲ್ಲಿ ಕೋಲ್ಕತ್ತೆಯ ಜನರು ಕಲ್ಲಿದ್ದಲನ್ನು ಉರಿಸಿ ಅಡಿಗೆ ಮಾಡಿಕೊಳ್ಳುತ್ತಿದ್ದುದರಿಂದ ಇಡೀ ನಗರವೇ ಪ್ರತಿದಿನ ಸಂಜೆ ಅನೇಕ ಗಂಟೆಗಳವರೆಗೆ ಹೊಗೆ ಕವಿದು ಮುಚ್ಚಿಕೊಂಡಂತೆ ಕಾಣುತ್ತಿತ್ತು. ಈ ಬಗೆಯ ವಾಯು ಮಾಲಿನ್ಯ ಗಿರೀಶ್ನನ್ನು ನಿಜಕ್ಕೂ ಕೊಲ್ಲುತ್ತಿತ್ತು. 1910ರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಗಿರೀಶ್ ಕೋಲ್ಕತ್ತೆಯ ಹೊರವಲಯದಲ್ಲಿ ತನ್ನ ಮಿತ್ರರೊಬ್ಬರ ಮನೆಗೆ ವಾಸ್ತವ್ಯವನ್ನು ಬದಲಾಯಿಸಿದನು. ಹಾಗೆ ಅದೇ ಮಿತ್ರರು 1911 ಮತ್ತು 1912ರ ಚಳಿಗಾಲದ ತಿಂಗಳುಗಳನ್ನು ಕಳೆಯಲು ಗಿರೀಶ್ಗೆ ತಮ್ಮ ಮನೆಯನ್ನು ಬಿಟ್ಟುಕೊಡಲು ಮುಂದೆ ಬಂದರು. ಆದರೆ ಗಿರೀಶ್ ಈ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಲಿಲ್ಲ. ಏಕೆಂದರೆ ಅದೇ ಸಮಯಗಳಲ್ಲಿ ಆ ಪ್ರದೇಶ ಮಲೇರಿಯಾ ರೋಗ ಪೀಡಿತವಾಗಿತ್ತು. ಗಿರೀಶ್ ಮತ್ತೊಮ್ಮೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಗೆ ಹಿಂತಿರುಗಿದನು. ಅವನ ಮಿತ್ರ ಡಾಕ್ಟರ್ ಸತೀಶ್ ಬರಾಟಾನ್ ಮತ್ತು ಯುರೋಪಿನ ಸುಪ್ರಸಿದ್ಧ ಹೋಮಿಯೋಪತಿ ವೈದ್ಯ ಡಾಕ್ಟರ್ ಡಬ್ಲ್ಯೂ ಯೂನನ್ ಸೇರಿ ಇಬ್ಬರು ಗಿರೀಶ್ನಿಗೆ ಚಿಕಿತ್ಸೆಯನ್ನು ಆರಂಭಿಸಿದರು. ಅವರು ಗಿರೀಶನಿಗೆ ನೀಡತೊಡಗಿದ್ದ ಔಷಧಿಯ
ಹೆಸರೇನೆಂದು ಅವನಿಗೆ ಹೇಳಲಿಲ್ಲ. ಆದರೆ ಗಿರೀಶನೇ ಸರಿ ಎನಿಸಿದ ಔಷಧಿಯ ಹೆಸರನ್ನು ಸೂಚಿಸಿದಾಗ ಅದು ಅವರಿಬ್ಬರ ಪಟ್ಟಿಯಲ್ಲಿ ಇರುತ್ತಿತ್ತು. ಗಿರೀಶ್ ಗುಣಮುಖವಾಗತೊಡಗಿದಾಗ ಅವನ ಶರೀರ ಮಾತ್ರ ಕೃಶವಾಗಿಯೇ ಇತ್ತು. ಆಗ ಆ ಇಬ್ಬರು ವೈದ್ಯರು ಪ್ರತಿದಿನ ಗಿರೀಶ್ ಗಾಡಿಯಲ್ಲಿ ಕುಳಿತು ಸಂಚಾರ ಹೋಗಬೇಕೆಂದು ಸಲಹೆ ಮಾಡಿದರು. 1912 ಜನವರಿ ತಿಂಗಳಲ್ಲಿ ಗಿರೀಶನ ಆರೋಗ್ಯ ಸುಧಾರಿಸಿತ್ತು. ಅಷ್ಟರಲ್ಲಿ ಚಳಿಗಾಲ ಮುಗಿಯುವ ಸಮಯವಾಯಿತೆಂದು ತಿಳಿದ ಜನರು ಇನ್ನೇನು ಗಿರೀಶನಿಗೆ ಅಸ್ತಮ ಬಾಧಿಸುವುದಿಲ್ಲವೆಂದು ತಿಳಿದುಕೊಂಡರು. ತನ್ನ ಎರಡನೆಯ ಪತ್ನಿಯ ಮರಣಾನಂತರ ಗಿರೀಶ್ ಹಿಂದಿನ ತನ್ನ ಮಲಗುವ ಕೋಣೆಯಲ್ಲಿ ನಿದ್ರಿಸುವುದನ್ನು ನಿಲ್ಲಿಸಿದ್ದನು. ಮಹಡಿಯಲ್ಲಿದ್ದ ವಿಶಾಲವಾದ ನಡುಮನೆಯನ್ನು ಒಂದು ಮರದ ತಡಿಕೆಯಿಂದ ಎರಡಾಗಿ ಭಾಗ ಮಾಡಿ ಅದರಲ್ಲಿ ಚಿಕ್ಕ ಭಾಗವನ್ನು ತಾನು ಮಲಗುವ ಕೊಠಡಿಯಾಗಿ ಮಾಡಿಕೊಂಡಿದ್ದನು. ಈ ನಡುಮನೆಯೇ ಅವನ ಬದುಕಿನ ಹಲವು ಅಪರೂಪದ ನೆನಪುಗಳಿಗೆ ಸಾಕ್ಷಿ. ಅದು ಅವನು ಔಷಧಿ ನೀಡುತ್ತಿದ್ದ ಸ್ಥಳವೂ ಮತ್ತು ತನ್ನನ್ನು ನೋಡಲು ಆಗಮಿಸುತ್ತಿದ್ದವರನ್ನು ಬರಮಾಡಿಕೊಳ್ಳುವ ಸ್ಥಳವೂ ಆಗಿತ್ತು. ಪ್ರತಿದಿನವೂ ಅನೇಕ ಜನ ಅವನೊಂದಿಗೆ ಶ್ರೀರಾಮಕೃಷ್ಣರ ವಿಚಾರವಾಗಿ, ಆಧ್ಯಾತ್ಮ ಜೀವನದ ಬಗೆಗೆ ಮತ್ತು ಅವರ ಸ್ವಂತ ಸಮಸ್ಯೆಗಳನ್ನು ಕುರಿತು ಮಾತನಾಡಲು ಬರುತ್ತಿದ್ದರು. ಹಾಗೆ ಬಂದವರು ಅವನೊಂದಿಗೆ ಮಾತನಾಡಿ ನೆಮ್ಮದಿಯನ್ನು ಪಡೆದುಕೊಂಡು ಹೋಗುತ್ತಿದ್ದರು. ಈ ನಡುಮನೆಯೇ ಗಿರೀಶ್ನ ಕಲ್ಪನಾ ವಿಳಾಸಕ್ಕೆ ಆಡುಂಬೋಲ. ಗಿರೀಶ್ ಇಲ್ಲಿಯೇ ಕುಳಿತು ತನ್ನ ಅನೇಕ ನಾಟಕಗಳನ್ನು, ಪದ್ಯಗಳನ್ನು, ಹಾಡುಗಳನ್ನು ಮತ್ತು ಲೇಖನಗಳನ್ನು ಬರೆದುದು. ಬಹಳ ಮುಖ್ಯವಾಗಿ ಈ ಕೊಠಡಿ ಶ್ರೀರಾಮಕೃಷ್ಣರ ಪಾದಸ್ಪರ್ಶದಿಂದಲೂ ಪುನೀತವಾಗಿತ್ತು. ಈ ಪವಿತ್ರ ಸ್ಥಳದಲ್ಲಿಯೇ ಗಿರೀಶ್ ವಿಧಿವಶನಾದನು. 1912 ಫೆಬ್ರವರಿ 3 ಶನಿವಾರ ಗಿರೀಶ್ ಮಧ್ಯಾಹ್ನ ಊಟ ಮಾಡಿ ವಿಶ್ರಾಂತಿಗೆಂದು ಹಾಸಿಗೆಯ ಮೇಲೆ ಹಾಗೇ ಮಲಗಿದನು. ಸ್ವಲ್ಪ ಸಮಯದ ನಂತರ ಅವನು ತನ್ನ ಕಾರ್ಯದರ್ಶಿ ಅವಿನಾಶ್ನನ್ನು ಕರೆದು, ನೀವು ಹೊರಗೆ ಹೋಗುತ್ತಿದ್ದೀರೇನು? ಇಲ್ಲ, ಹೊರಗೆ ಹೋಗುತ್ತಿಲ್ಲ, ಅವಿನಾಶ್ ಉತ್ತರಿಸಿದನು. ಗಿರೀಶ್, ದಯವಿಟ್ಟು ಹೊರಗೆ ಹೋಗಬೇಡಿ. ಅವಶ್ಯವೆನಿಸಿದರೂ ಹೋಗುವುದು ಬೇಡ. ನನಗೆ ಅಷ್ಟೊಂದು ಆರಾಮವೆನಿಸುತ್ತಿಲ್ಲ. ಅಂದು 4 ಗಂಟೆಗೆ ಅವಿನಾಶ್ರನ್ನು ಕರೆದು ಗಿರೀಶ್ ತನ್ನ ಮೈಶಾಖವನ್ನು ಪರೀಕ್ಷಿಸುವಂತೆ ಹೇಳಿದನು. ಅದು 102 ಡಿಗ್ರಿ ಇತ್ತು. ಅವಿನಾಶ್ ಆ ಕೂಡಲೇ ಈ ಸಂಗತಿಯನ್ನು ಗಿರೀಶ್ನ ಸೋದರ ಅತುಲ್ಗೆ ತಿಳಿಸಿದನು. ಅವನು ಆ ಕೂಡಲೇ ಅದನ್ನು ವೈದ್ಯರ ಗಮನಕ್ಕೆ ತರಲು ಅವರು ಬಂದು ತಕ್ಷಣವೇ ಅಗತ್ಯವಿದ್ದ ಔಷಧಿಯನ್ನು ನೀಡಿದರು. ಮುಂದಿನ ಸೋಮವಾರ ವೈದ್ಯರು ತುಂಬಾ ಹರ್ಷ ತಾಳಿದರು, ಏಕೆಂದರೆ ಗಿರೀಶ್ನ ಮೈತಾಪ 98 ಡಿಗ್ರಿಗೆ ಇಳಿದಿತ್ತು. ನಂತರ ಅದು ಮಂಗಳವಾರ 97 ಡಿಗ್ರಿಗೆ ಇಳಿಯಿತು ಮತ್ತು ಬುಧವಾರ ಅದು 96 ಡಿಗ್ರಿಯಲ್ಲಿತ್ತು. ಅವಿನಾಶ್ ಹೇಳಿದರು, ಇದು ನಿಜಕ್ಕೂ ಒಂದು ವಿಸ್ಮಯವೇ. ದಿನ ಕಳೆದಂತೆ ನಿಮ್ಮ ಮೈತಾಪ ಇಳಿಯುತ್ತಿದೆ. ಅದಕ್ಕೆ ಮೃದುವಾಗಿ ನಕ್ಕ ಗಿರೀಶ್ ಉತ್ತರಿಸಿದನು, ನೀನೇ ನೋಡುತ್ತೀಯಾ? ಇನ್ನಿತರಲ್ಲಿ ನಾನು ಥಟ್ಟನೆ ಮುದುರಿಕೊಳ್ಳುವುದನ್ನು. ಕ್ರಮೇಣ ಗಿರೀಶ್ಗೆ ಹಾಗೆ ಮಲಗಿರುವುದು ಕಷ್ಟವಾಗತೊಡಗಿತ್ತು, ಏಕೆಂದರೆ ಹಾಗೆ ಮಲಗಿ ಉಸಿರಾಡುವುದು ಸುಲಭವಾಗಿರುತ್ತಿರಲಿಲ್ಲ. ಹಾಗೆ ಸೋಮವಾರ ಮತ್ತು ಮಂಗಳವಾರಗಳ ರಾತ್ರಿಯನ್ನು ಕಣ್ಣು ಮುಚ್ಚಿ ನಿದ್ರೆ ಮಾಡದೆಯೇ ಕಳೆದನು. ಅದರ ಜೊತೆಗೆ ಉಸಿರಾಟದ ತೊಂದರೆಯನ್ನು ಅನುಭವಿಸಿದನು. ಹೆಚ್ಚು ಸಮಯ ಹಾಸಿಗೆಯ ಮೇಲೆ ಕುಳಿತು ಅಥವಾ ತಲೆದಿಂಬಿನ ಆಶ್ರಯದಲ್ಲಿ ಒರಗಿಕೊಂಡು ಕಳೆದೆನು. ಬುಧವಾರ ಬೆಳಿಗ್ಗೆ 2 ಗಂಟೆಯ ಸಮಯದಲ್ಲಿ ತನ್ನನ್ನು ಉಪಚರಿಸುತ್ತಿದ್ದ ಅವಿನಾಶ್ರನ್ನು ಕರೆದು ಗಿರೀಶ್ ಹೇಳಿದನು, ನಾನು ಹೇಳುವುದನ್ನು ಕೇಳಿ. ಈಗ ನೀವು ಹೋಗಿ ನಿದ್ರೆ ಮಾಡಿ. ಬೇರೆಯವರು ನನ್ನನ್ನು ನೋಡಿಕೊಳ್ಳಲಿ. ನೀವು ಕಾಯಿಲೆ ಮಲಗಿದರೆ ನನಗೇ ತೊಂದರೆಯಾಗುವುದು. ಅವಿನಾಶ್ ಮಲಗಿದರಾದರೂ ನಿದ್ರೆ ಬರಲಿಲ್ಲ. ಬೆಳಗಿನ 3 ಗಂಟೆಯ ಸಮಯದಲ್ಲಿ ಗಿರೀಶ್ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರ ಹೆಸರನ್ನು 3 ಬಾರಿ ಉಚ್ಚರಿಸಿದನು. ಅಲ್ಲಿಯೇ ಇದ್ದ ಅವಿನಾಶ್ ಹಾಗೆಯೇ ನಡುಗಿದರು, ಏಕೆಂದರೆ ಈ ಬಗೆಯ ನೋವಿನಿಂದ ಕೂಡಿದ ಆರ್ತಸ್ವರವನ್ನು ಗಿರೀಶ್ನಿಂದ ಕೇಳಿದ್ದೇ ಇಲ್ಲ. ಗಿರೀಶ್ ತನ್ನ ಆರಾಧ್ಯ ದೈವ ಶ್ರೀರಾಮಕೃಷ್ಣರಿಗೆ ಮೊರೆ ಇಡುತ್ತಿದ್ದಾರೆ ಎಂದು ಅವಿನಾಶ್ ಭಾವಿಸಿದರು. ರಾಮಕೃಷ್ಣರೇ, ಇಷ್ಟು
ಸಾಕು, ನನಗೆ ಶಾಂತಿಯನ್ನು ದಯಪಾಲಿಸಿ. ಅವಿನಾಶ್ ಕೂಡಲೇ ಎದ್ದು ಉಪಚರಿಸಿದರು. ಆಗ ಅವರಿಗೆ ಗಿರೀಶ್ ಇಷ್ಟರಲ್ಲೇ ತೆರಳುತ್ತಾರೆ ಎನಿಸಿತು. ಬೆಳಗಿನ 4 ಗಂಟೆಗೆ ಗಿರೀಶನ ಸಹೋದರ ಅತುಲ್ರನ್ನು ಅವಿನಾಶ್ ಕರೆದರು. ಕೂಡಲೇ ಅತುಲ್ ತನ್ನ ಸಹೋದರನ ಬಳಿಗೆ ಧಾವಿಸಿದರು. ಅವರಿಗೆ ಗಿರೀಶ್ ಹೇಳಿದ, ನನಗೆ ನಿದ್ರೆ ಏಕೆ ಬರುತ್ತಿಲ್ಲವೆಂದು ಅರ್ಥವೇ ಆಗದು. ಕೂಡಲೇ ಅತುಲ್ ಅವರು ಡಾಕ್ಟರ್ ಬಿಪಿನ್ ಬಿಹಾರಿ ಘೋಷ್ ಮತ್ತು ಡಾಕ್ಟರ್ JN ಕಾಂಜಿಲಾಲ್ ರನ್ನು ಕರೆದು ತನ್ನ ಸಹೋದರನ ಸ್ಥಿತಿಯನ್ನು ವರದಿ ಮಾಡಿದರು. ಅವರಿಬ್ಬರು ಗಿರೀಶ್ನನ್ನು ಬಹಳ ವಿವರವಾಗಿ ಪರೀಕ್ಷೆ ಮಾಡಿ ಔಷಧಿಯನ್ನು ಕೊಟ್ಟರಾದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಹಾಗೆ ಬುಧವಾರವನ್ನು ನಿದ್ರೆಯಿಲ್ಲದೆಯೇ ಗಿರೀಶ್ ಕಳೆದನು. ಎಂದಿನಂತೆಯೇ ಅವನು ಸಂದರ್ಶನಕ್ಕೆ ಬಂದವರೊಂದಿಗೆ ಮಾತನಾಡುತ್ತಾ ಹೇಗೆ ಉದ್ಗರಿಸಿದನು, ಇದೇನಿದು, ಕುಳಿತಿರುವಾಗ ನನಗೆ ನಿದ್ರೆಯೇ ಹತ್ತದು. ಗಿರೀಶನ ಮಗ ಸುರೇಂದ್ರನು ಮಿನರ್ವಾ ರಂಗಮಂದಿರದ ನಟರ ಜೊತೆಗೆ ನಾಟಕವೊಂದರಲ್ಲಿ ಪಾತ್ರ ಮಾಡಲು ಈಗಿನ ಬಾಂಗ್ಲಾದೇಶದಲ್ಲಿರುವ ಫರೀದ್ಪುರಕ್ಕೆ ಹೋಗಿದ್ದನು. ಬುಧವಾರ ಸಂಜೆ ಅತುಲ್ ಆತನಿಗೆ ತಂತಿ ಸಮಾಚಾರವನ್ನು ಕಳಿಸಿ ಕಲ್ಕತ್ತೆಗೆ ಆ ಕೂಡಲೇ ಹಿಂತಿರುಗುವಂತೆ ತಿಳಿಸಿದ್ದನು. ಅಷ್ಟರಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಗಿರೀಶ್ ಹೇಳಿದನು, ದಾನಿಗೆ ಸುದ್ದಿ ಮುಟ್ಟಿಸಿ. ಅತುಲ್, ಹೌದು, ನಾನಾಗಲೇ ತಂತಿ ಸಮಾಚಾರ ಕಳಿಸಿದ್ದೇನೆ. ಗಿರೀಶ್ ಅದಕ್ಕೆ ಏನೂ ಹೇಳದೆ ಮೌನವಾಗಿದ್ದನು. ಆ ಬುಧವಾರದ ಇಡೀ ರಾತ್ರಿ ಹೀಗೆಯೇ ಕಳೆಯಿತು. ವೈದ್ಯರು ಆಮ್ಲಜನಕವನ್ನು ತಂದರು. ಅದನ್ನು ಗಿರೀಶ್ ಒಂದೆರಡು ಸರತಿ ಉಸಿರಿನ ಮೂಲಕ ಒಳಕ್ಕೆ ಎಳೆದುಕೊಂಡನು. ನಂತರ ಅದನ್ನೂ ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಮರುದಿನ ಗುರುವಾರ ಬೆಳಿಗ್ಗೆ ಗಿರೀಶ್ ಹೇಳಿದನು, ನನ್ನನ್ನು ಹಾಸಿಗೆಯಿಂದ ಆಚೆಗೆ ತಂದು ಹಾಸಿಗೆಯ ಮೇಲು ಹಾಸನ್ನು ಬದಲಿಸಿ. ನಂತರ ಹಾಗೆಯೇ ಮಾಡಲಾಯಿತು. 9 ಗಂಟೆಯ ವೇಳೆಗೆ ನಾನು ಹೋಗಬಯಸುತ್ತೇನೆ ಎಂದು ಹೇಳತೊಡಗಿದನು. ಎಲ್ಲಿಗೆ ಹೋಗಬಯಸುತ್ತೀರಿ? ಅವಿನಾಶ್ ಕೇಳಿದರು. ನನ್ನ ವಾಹನ ಬಂದಿದೆ, ಗಿರೀಶ್ ಉತ್ತರಿಸಿದನು. ಕೋಲ್ಕತ್ತೆಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಬ್ರೌನ್ ಅವರು ಬಂದು ಗಿರೀಶ್ನನ್ನು ಪರೀಕ್ಷಿಸಿದರು ಮತ್ತು ಅವನೊಂದಿಗೆ ಮಾತನ್ನೂ ಆಡಿದರು. ಅವರು ಅಲ್ಲಿಂದ ಹೋಗುತ್ತಾ ಹೇಳಿದರು, ಇವರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು. ಮಧ್ಯಾಹ್ನ ಗಿರೀಶನ ದಾಯಾದಿ ಸಹೋದರ ದೇವೇಂದ್ರ 1 ಲೋಟ ನೀರನ್ನು ನೀಡಿದನು. ಅದನ್ನು ಹಿಡಿದುಕೊಂಡೇ ಇದ್ದ ಗಿರೀಶ್ ನಂತರ ಕುಡಿದನು. ನಂತರ ದೇವೇಂದ್ರ 4-5 ಕಿತ್ತಳೆ ಹಣ್ಣಿನ ತೊಳೆಗಳನ್ನು ತಿನ್ನಿಸಿದರು. ಹಾಗೆ ಮಾಡಿ ಗಿರೀಶ್ಗೆ ಮಲಗುವಂತೆ ಹೇಳಿದನು. ಆದರೆ ಅವನು ಮಲಗಲಿಲ್ಲ. ದೇವೇಂದ್ರ ಕೇಳಿದರು, ನಿಮ್ಮ ಕಾಯಿಲೆಯ ಬಗ್ಗೆ ಶ್ರೀ ಮಾತೆಯವರಿಗೆ ತಿಳಿಸಲೇನು? ಗಿರೀಶ್ 1-2 ನಿಮಿಷಗಳವರೆಗೆ ದೇವೇಂದ್ರನನ್ನು ನೋಡುತ್ತಲೇ ಇದ್ದು ನಂತರ ಹೇಳಿದನು, ನೋಡು, ನೀನು ಏನು ಹೇಳುತ್ತಿರುವೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಎಲ್ಲವೂ ಒಂದು ರೀತಿಯ ಗಲಿಬಿಲಿ. ಆದರೆ ಈ ನಡುವೆ ನಾನು ಹೋಗಬಯಸುತ್ತೇನೆ ಎಂದು ಆಗಾಗ ಹೇಳುತ್ತಲೇ ಇದ್ದನು. ಈ ಲೌಕಿಕ ಅಮಲನ್ನು ನಾಶ ಮಾಡು. ರಾಮಕೃಷ್ಣ ಎನ್ನುವುದು ನಡೆದಿತ್ತು. ರಾತ್ರಿ 8 ಗಂಟೆಗೆ ಫರೀದ್ಪುರದಿಂದ ಸುರೇಂದ್ರ ಕಲ್ಕತ್ತೆಗೆ ಬಂದವನೇ ತಂದೆಯ ಬಳಿಗೆ ಧಾವಿಸಿದನು. ಅತೀವ ಸಂಕಟದಿಂದ ಅಪ್ಪ ಅಪ್ಪ ಎಂದು ಕರೆದನು. ಗಿರೀಶ್ ತನ್ನ ನಡುಗುತ್ತಲೇ ಇದ್ದ ಹಸ್ತವನ್ನು ಸುರೇಂದ್ರನ ತಲೆಯ ಮೇಲಿಟ್ಟು ಆಶೀರ್ವದಿಸಿದನು. ಕುಡಿಯಲು ಒಂದು ಸ್ವಲ್ಪ ನೀರು ಕೇಳಿದನು. ಅಲ್ಲಿ ಹಾಸಿಗೆಯ ಪಕ್ಕವೇ ದಾಳಿಂಬೆಯ ರಸ ಇತ್ತು. ಅದನ್ನು ಸುರೇಂದ್ರ ಎತ್ತಿ ಕುಡಿಸಿದನು. 1-2 ಗುಟುಕು ಕುಡಿದ ಗಿರೀಶ್ ಸಾಕೆಂದು ತಲೆಯಾಡಿಸಿದನು. ಸುರೇಂದ್ರನು ಫರೀದ್ಪುರಕ್ಕೆ ಹೊರಡುವ ಮುನ್ನ ಗಿರೀಶ್ ಅವನಿಗೆ ತಾನೊಂದನ್ನು ತಿಳಿಸಬೇಕಿದೆ ಎಂದು ಹೇಳಿದ್ದನು. ಈಗ ಸುರೇಂದ್ರ ತನ್ನ ತಂದೆಗೆ ಜ್ಞಾಪಿಸಿದನು. ಅಪ್ಪ, ಅದೇ ನೀವು ಹೇಳಬೇಕೆಂದಿದ್ದೀರಲ್ಲ, ಹೇಳಿ. ಅದಕ್ಕೆ ಗಿರೀಶ್ ತನ್ನ ಅತ್ಯಂತ ಕ್ಷೀಣವಾದ ಧ್ವನಿಯಲ್ಲಿ ಏನನ್ನೋ ಹೇಳಿದನಾದರೂ ಅದೇನೆಂದು ಅಲ್ಲಿದ್ದ ಯಾರಿಗೂ ಅರ್ಥವಾಗಲಿಲ್ಲ. ನಂತರ ಅವನು ಪ್ರಜ್ಞೆಯನ್ನು ಕಳೆದುಕೊಂಡನು. ವೈದ್ಯರು ಅವನ ಅಂತ್ಯದ ಕ್ಷಣಗಳು ಬಂದವು ಎಂದು ತೀರ್ಮಾನಿಸಿದರು. ಆ ದಿನ ಮಧ್ಯಾಹ್ನ ಹೊರಗೆ ಮಳೆ ಬರುತ್ತಿದ್ದರೂ ಅನೇಕರು ಗಿರೀಶ್ನನ್ನು ನೋಡಲು ಬಂದರು. ಆ ಗುರುವಾರ ಬೆಳಗ್ಗಿನ ಹೊತ್ತಿಗೆ ಗಿರೀಶನ ಆರೋಗ್ಯ ಕಳವಳಕಾರಿಯಾಗಿದೆ ಎಂಬ ಸುದ್ದಿ ಇಡೀ ಕೋಲ್ಕತ್ತೆ ನಗರಿಗೆ ಹರಡಿತು. ಅಂದು ಬೆಳಗ್ಗಿನ 11 ಗಂಟೆಗೆ
ಸ್ವಾಮಿ ಶಾರದಾನಂದರು ಮತ್ತು ಶ್ರೀರಾಮಕೃಷ್ಣರ ಭಕ್ತರು, ಗಿರೀಶನ ಬಂಧುಗಳು ಮತ್ತು ಅನೇಕ ನಟನಟಿಯರು ಗಿರೀಶ್ನನ್ನು ನೋಡಲು ಬಂದರು. ಅವರೆಲ್ಲರೂ ರಾಮಕೃಷ್ಣ ಹರಿಬೋಲೋ ಎಂದು ತಮ್ಮೆಲ್ಲರ ಗುರುವಿನ ನಾಮಸ್ಮರಣೆ ಮಾಡತೊಡಗಿದರು. ಅವರು ಹಾಗೆ ಮಾಡುತ್ತಿದ್ದುದು ಅಲ್ಲಿಯ ನೆರೆಯ ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. 1912 ಫೆಬ್ರವರಿ 9 ಶುಕ್ರವಾರ ಬೆಳಗ್ಗಿನ 1:30 ಗಂಟೆಗೆ ಗಿರೀಶ್ ಚಂದ್ರ ಘೋಷ್ ತನ್ನ ಕೊನೆಯ ಉಸಿರನ್ನು ಎಳೆದನು. ತನ್ನ ಗುರು ಶ್ರೀರಾಮಕೃಷ್ಣರಲ್ಲಿ ಲೀನವಾದನು. ಗಿರೀಶನ ಕೊನೆಯ ಮಾತುಗಳು: ಶ್ರೀರಾಮಕೃಷ್ಣರೇ, ನೀವೀಗ ಬಂದಿದ್ದೀರಿ. ನನ್ನ ಲೌಕಿಕದ ಅಮಲನ್ನು ನಾಶ ಮಾಡಿರಿ. ಶ್ರೀರಾಮಕೃಷ್ಣರಿಗೆ ಜಯವಾಗಲಿ. ನಾವು ಹೋಗೋಣ. ನಾಟಕ ರಂಗವನ್ನು ಹೇಗೆ ಗಿರೀಶ್ ತೊರೆದನೋ ಹಾಗೆಯೇ ಹುಟ್ಟು ವೀರನ ಮತ್ತು ಅಭಿಜಾತ ನಟನ ಪ್ರತಿಭೆಯನ್ನು ಮೆರೆಸುತ್ತಲೇ ಈ ಜಗತ್ತಿನ ರಂಗವನ್ನು ತೊರೆದು ಹೊರಟು ಹೋದನು. ಅದೇ ಒಂದು ನಾಟಕವೆಂಬಂತೆ ಅವನ ಪವಾಡ ಸದೃಶ ಜೀವನ ಪರಿವರ್ತನೆಯ ಕಥೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹರಡಿ ವಿಸ್ತಾರಗೊಂಡಿತು. ಅವನ ಅಭಿನಯ, ಬರಹ, ಕಲಾಪ್ರೇಮ, ಬಡವರ ಮತ್ತು ತುಳಿತಕ್ಕೊಳಗಾದವರ ಮೇಲಿನ ಅವನ ಅನುಕಂಪೆ, ಇದೆಲ್ಲಕ್ಕೂ ಮಿಗಿಲಾಗಿ ಅವನು ತನ್ನ ಗುರುವಿನ ಮೇಲಿಟ್ಟಿದ್ದ ವಿಶ್ವಾಸಗಳಿಂದ ಅವನು ಅಮರತ್ವಕ್ಕೆ ಏರಿದನು. ಅವನು ತೀರಿಕೊಂಡ ಮರುದಿನ ಬೆಳಿಗ್ಗೆ ಸಾವಿರಾರು ಜನರು ಅವನ ಅಂತಿಮ ದರ್ಶನ ಪಡೆಯಲು ಬಂದರು. ಅವನನ್ನು ಹಾಸಿಗೆಯ ಮೇಲೆ ಮಲಗಿದ್ದಂತೆ ಸುಂದರ ಹೂವು ಹಾರಗಳಿಂದ ಅಲಂಕಾರ ಮಾಡಿದ್ದರು. ಶ್ರೀಗಂಧದ ಸಾದಿನಿಂದ ಅವನ ಹಣೆಯ ಮೇಲೆ ರಾಮಕೃಷ್ಣ ಎಂದು ಬರೆಯಲಾಗಿತ್ತು. ನಂತರ ಅವನ ಶವವನ್ನು ಮನೆಯ ಹೊರಗಡೆಗೆ ತರಲಾಯಿತು. ಸಂಗೀತಗಾರರ ಮತ್ತು ಫೋಟೋಗ್ರಾಫರ್ಗಳ ಸಂಖ್ಯೆ ಮಿತಿ ಮೀರುತ್ತಿತ್ತು. ಅವರನ್ನು ನಿಯಂತ್ರಿಸಲು ಆಗುತ್ತಿರಲಿಲ್ಲ. ಆದುದರಿಂದ ಅವರನ್ನು ಇಲ್ಲಿ ಎಲ್ಲರೂ ನಿಲ್ಲಲು ಸ್ಥಳಾವಕಾಶವಿಲ್ಲವೆಂದು ತಿಳಿಸುತ್ತಾ ರುದ್ರಭೂಮಿಗೆ ಹೋಗಬೇಕೆಂದು ಅವರನ್ನು ಪ್ರಾರ್ಥಿಸಿಕೊಳ್ಳಲಾಯಿತು. ನಂತರ ಶವಯಾತ್ರೆ ನಿಧಾನವಾಗಿ ಸಾಗಿ ಕೋಲ್ಕತ್ತೆಯ ಪಶ್ಚಿಮದ ಗಂಗಾ ತೀರದಲ್ಲಿದ್ದ ಕಾಶಿಮಿತ್ರ ರುದ್ರಭೂಮಿಯನ್ನು ತಲುಪಿತು. ಕೋಲ್ಕತ್ತೆಯ ಅನೇಕ ಗಣ್ಯರು, ಸ್ವಾಮಿ ಶಾರದಾನಂದರು, ಭೂಪೇಂದ್ರನಾಥ್ ಬಸು, ಮತಿಲಾಲ್ ಘೋಷ್, ರಾಮೇಂದ್ರ ಸುಂದರ್ ತ್ರಿವೇದಿ, ಪಂಚಕಾರಿ ಬಂದ್ಯೋಪಾಧ್ಯಾಯ್, ಸುರೇಶ್ ಚಂದ್ರ ಸಮಾಜ್ಪತಿ, ದಿನೇಶ್ ಚಂದ್ರ ಸೇನ್, ನಾಗೇಂದ್ರನಾಥ್ ಬಸು, ಡಾಕ್ಟರ್ ಆರ್.ಜಿ. ಕಾರ್, ಕ್ಷೀರೋದ್ ಪ್ರಸಾದ್, ವಿದ್ಯಾ ವಿನೋದ್ ಮತ್ತು ಕೋಲ್ಕತ್ತೆಯ ರಂಗಮಂದಿರಗಳ ಮಾಲೀಕರು, ನಟರು, ನಟಿಯರು ಒಳಗೊಂಡಂತೆ ನೂರಾರು ಜನರು ಬಂದು ಸುಪ್ರಸಿದ್ಧ ಕವಿ, ಅಭಿನೇತ ಮತ್ತು ನಾಟಕಕಾರರಾದ ಗಿರೀಶ್ ಚಂದ್ರ ಘೋಷ್ಗೆ ಅಂತಿಮ ನಮನ ಸಲ್ಲಿಸಿದರು. 1912 ಫೆಬ್ರವರಿ 10 ಶನಿವಾರ ಕೋಲ್ಕತ್ತೆಯ ಎಲ್ಲಾ ರಂಗಮಂದಿರಗಳಲ್ಲೂ ಗಿರೀಶ್ನ ಗೌರವಾರ್ಥ ಮುಚ್ಚಿದ್ದವು. ಗಿರೀಶ್ನ ಶವವನ್ನು ಚಿತೆಯ ಮೇಲಕ್ಕೆ ಏರಿಸಲಾಯಿತು. ಅಲ್ಲಿ ನೆರೆದಿದ್ದ ಜನಸಮೂಹ ರಾಮಕೃಷ್ಣ ಹರಿಬೋಲೋ ಎಂದು ಕೊರಲಿನಿಂದ ಹಾಡತೊಡಗಿದರು. ಈ ದೃಶ್ಯವನ್ನು ಅವಿನಾಶ್ ಹೀಗೆ ಬಣ್ಣಿಸಿದ್ದಾರೆ: ನೂರಾರು ಮಂದಿ ಜನರು ತಲೆಬಾಗಿ ತಮ್ಮ ಹಣೆಗಳಿಂದ ಗಿರೀಶನ ಪಾದ ಸ್ಪರ್ಶ ಮಾಡಿದರು. ಕೆಲವರು ಅವನ ಶವದ ಮೇಲಿದ್ದ ಹೂಗಳನ್ನು ದೇವರಿಂದ ಪಡೆದ ಪ್ರಸಾದವೆನ್ನುವಂತೆ ಎತ್ತಿ ತೆಗೆದುಕೊಂಡರು. ಈ ಬಗೆಯ ದೃಶ್ಯವನ್ನು ನನ್ನ ಜೀವಿತದಲ್ಲಿ ಕಂಡುದಿಲ್ಲ. ಅಲ್ಲಿ ನೆರೆದ ಜನಸಾಗರವನ್ನು ಕಂಡು ಬಂಗಾಳಿ ಮಹಾಜನರು ಒಬ್ಬ ಮಹಾ ವ್ಯಕ್ತಿಯ ಶ್ರೇಷ್ಠ ಗುಣಗಳನ್ನು ಮೆಚ್ಚಿ ಅಭಿನಂದಿಸುವುದನ್ನು ಕಲಿತಿದ್ದಾರೆ ಎಂದುಕೊಂಡನು. ನಿಧಾನವಾಗಿ ಅಗ್ನಿದೇವ ತನ್ನ ಸಹಸ್ರನಾಲಿಗೆಗಳಿಂದ ಚಿತೆಯ ಮೇಲಿದ್ದ ಗಿರೀಶ್ನನ್ನು ಆಕ್ರಮಿಸಿಕೊಂಡನು. ಗಂಗಾ ನದಿಯ ಕಡೆಯಿಂದ ಬೀಸತೊಡಗಿದ ಮಂದನಿಲ ಉರಿಯುತ್ತಿದ್ದ ಶ್ರೀಗಂಧ, ತುಪ್ಪ, ಸುಗಂಧ ದ್ರವ್ಯಗಳು ಮತ್ತು ಕರ್ಪೂರದ ಸುವಾಸನೆಯನ್ನು ಅಲ್ಲೆಲ್ಲ ಪ್ರಸರಿಸಿತು. ಅಂದು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಗಿರೀಶನ ಭೌತಿಕ ಶರೀರ ಬೂದಿಯಾಯಿತು. ಬೇಲೂರು ಮಠದಿಂದ ಬಂದಿದ್ದ ಕೆಲವರು ಸನ್ಯಾಸಿಗಳು ಗಿರೀಶನ ಚಿತಾಭಸ್ಮವನ್ನು ತಾಮ್ರದ ಕುಡಿಕೆಗೆ ತುಂಬಿಕೊಂಡು ಮಠಕ್ಕೆ ಒಯ್ದರು. ಬೇಲೂರು ಮಠದಲ್ಲಿ ವಿವೇಕಾನಂದರ ದೇವಾಲಯದಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿಯ ಪಕ್ಕದ ಪೀಠದಲ್ಲೇ ಈ ಚಿತಾಕುಡಿಕೆಯನ್ನು ಇಡಲಾಯಿತು. ಈಗಲೂ ಅದು ಅಲ್ಲಿದೆ. ಮರಣಾನಂತರ ವ್ಯಕ್ತಿಯ ಆತ್ಮ ಎಲ್ಲಿಗೆ ಹೋಗುತ್ತದೆ? ಶ್ರೀರಾಮಕೃಷ್ಣರ ಅನನ್ಯ ಆರಾಧಕ ಈ ಪ್ರಸಿದ್ಧ ಗಿರೀಶ್ ಮರಣಾನಂತರ ಏನಾದನು? ಈ ವಿಚಾರವಾಗಿ ಶ್ರೀಮಾತೆಯವರು ಗಿರೀಶ್ ವಿಧಿವಶನಾದ ದಿನದಂದೇ ಮಾತನಾಡಿದರು. ಅವರನ್ನು ಕೆಲವರು ಭಕ್ತರು ಕೇಳಿದರು: ಅಮ್ಮ, ಸಾಯುವ ಮುಂಚೆ ಯಾರು
ಪ್ರಜ್ಞಾಶೂನ್ಯರಾಗಿರುತ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲವೇನೋ ಎಂದು. ಈ ಪ್ರಶ್ನೆಗೆ ಶ್ರೀಮಾತೆ ಆಶ್ಚರ್ಯಕರವೆನ್ನುವಂತಹ ವಿವೇಕಪೂರ್ಣ ಉತ್ತರವನ್ನು ನೀಡಿದರು. ಅವರು ಹೇಳಿದರು, ಅವರು ಪ್ರಜ್ಞಾಶೂನ್ಯ ಸ್ಥಿತಿಯನ್ನು ತಲುಪಿದಾಗ ಯಾವ ಆಲೋಚನೆ ಅವರ ಮನದಲ್ಲಿ ಸುಳಿಯುತ್ತಿರುತ್ತೋ ಆ ಸ್ಥಿತಿಯನ್ನು ಅವರು ಮುಟ್ಟುತ್ತಾರೆ. ದಿನಾಂಕ 8ರ ಸಂಜೆ 6 ಗಂಟೆಗೆ ರಾಮಕೃಷ್ಣರಿಗೆ ಜಯವಾಗಲಿ, ಇನ್ನೂ ಹೊರಡೋಣ ಎಂದು ಹೇಳಿದ ನಂತರ ಗಿರೀಶ್ ಪ್ರಜ್ಞಾಶೂನ್ಯನಾದನು. ಅದಕ್ಕೂ ಮುನ್ನ ಅವನು ಆಗಾಗ ನಾವು ಹೋಗೋಣ, ನಾನು ಹೋಗಬಹುದೇ ಎಂದು ಕೇಳುತ್ತಿದ್ದನಷ್ಟೆ. ಆಗ ಯಾರೋ ಒಬ್ಬ ಅವನಿಗೆ ದಯವಿಟ್ಟು ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮಾಡಿರಿ ಎಂದು ಹೇಳಿದ್ದುದಕ್ಕೆ ನನಗೆ ಅದು ತಿಳಿದಿಲ್ಲವೇನೋ ಎಂದಿದ್ದನು. ಶ್ರೀಮಾತೆಯವರು ನುಡಿದರು. ಗಿರೀಶನ ಅಂತಿಮ ಕ್ಷಣಗಳಲ್ಲಿ ಅವನ ಮನಸ್ಸು ಶ್ರೀರಾಮಕೃಷ್ಣರ ನೆನಪಿನಲ್ಲಿ ಮುಳುಗಿ ಹೋಗಿತ್ತು. ಶ್ರೀರಾಮಕೃಷ್ಣರೆಂದರೆ ದಿವ್ಯ ಪ್ರಜ್ಞೆಯ ಸಾಗರ. ನೋಡಿ, ಈ ಎಲ್ಲಾ ಭಕ್ತರು ಶ್ರೀರಾಮಕೃಷ್ಣರ ದೇಹದ ಭಾಗವೇ. ಕೆಲವರು ಅವರ ಶಿರೋಭಾಗ, ಕೆಲವರು ಅವರ ಪಾದಗಳು, ಮತ್ತೆ ಕೆಲವರು ಅವರ ಕೇಶ. ಹೀಗೆ ಗಿರೀಶ್ ಮಹಾನ್ ಪ್ರತಿಭೆಯನ್ನು ಬಂಗಾಳದ ಜನತೆ ವಾಸ್ತವವಾಗಿ ಅರಿತು ಅರ್ಥ ಮಾಡಿಕೊಂಡು ಆಧರಿಸಲಾಗಿರಲಿಲ್ಲ. ದೇಶಬಂಧು ಚಿತ್ತರಂಜನ್ ದಾಸ್ ಹೀಗೆ ಉದ್ಗರಿಸಿದ್ದಾರೆ. ಗಿರೀಶ್ ಚಂದ್ರ ಘೋಷ್ರ ಮಹೋನ್ನತ್ಯವನ್ನು ಬಂಗಾಳದ ಜನತೆ ಗುರುತಿಸಲಾಗಿರಲಿಲ್ಲ. ಅದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತದೆ. ವಿಲಿಯಂ ಶೇಕ್ಸ್ಪಿಯರ್ನ ಮಹೋನ್ನತ್ಯವನ್ನು ಇಂಗ್ಲಿಷ್ ಜನತೆ ಅವನು ತೀರಿಕೊಂಡ 1 ಶತಮಾನದ ನಂತರವೇ ಗುರುತಿಸಿ ಗೌರವಿಸಿತು. ಅಂತೆಯೇ ನಮ್ಮ ಜನತೆ ಗಿರೀಶನ ಸಿದ್ಧಿ ಸಾಧನೆಗಳನ್ನು ಗುರುತಿಸಿ ಅಭಿನಂದಿಸುವ ದಿನ ಬಂದೇ ಬರುತ್ತದೆ ಮತ್ತು ಅವನನ್ನು ಹಾಗೆ ಅಭಿನಂದಿಸುವುದಕ್ಕೆ ಹೆಮ್ಮೆಯನ್ನೂ ಪಡುತ್ತಾರೆ. ಮುಂದೊಂದು ದಿನ ಪಶ್ಚಿಮದವರು ಅಲ್ಲಿಗೆ ಬರುತ್ತಾರೆ. ಹಾಗೆ ಬಂದು ಗಿರೀಶ್ ಅವರ ಪ್ರತಿಭೆಯನ್ನು ಕುರಿತು ಹೆಚ್ಚಿಗೆ ತಿಳಿದುಕೊಂಡು ಅವರ ಕೃತಿಗಳ ಮಹತ್ವ, ಹಿರಿಮೆ, ಗರಿಮೆಗಳನ್ನು, ಸೌಂದರ್ಯ ಸಂದೇಶಗಳನ್ನು ಕಂಡು ಬೆರಗಾಗುತ್ತಾರೆ ಎಂದು. ಈ ಕೃತಿ ಆರಂಭದಲ್ಲಿ ಗಿರೀಶ್ನನ್ನು ಪರಿಚಯಿಸುತ್ತಾ ಅವನು ತನ್ನನ್ನು ತಾನೇ ಒಬ್ಬ ಪಾತಕಿ ಎಂದು ಕರೆದುಕೊಂಡದ್ದನ್ನು ಹೇಳಲಾಗಿದೆ. ಅವನ ಜೀವನ ಯಾತ್ರೆಯ ಕೊನೆಯ ವೇಳೆಗೆ ಸ್ವಾಮಿ ವಿಶುದ್ಧಾನಂದರು ಗಿರೀಶ್ನನ್ನು ಪ್ರಥಮ ಬಾರಿಗೆ ನೋಡಲು ಹೋದಾಗ ಅವನು ಅವರನ್ನು ಬನ್ನಿ ಬನ್ನಿ, ನನ್ನನ್ನು ಈಗ ನೋಡಿ, ನಾನು ಹಿಂದೆ ಹೇಗಿದ್ದೆನು, ಈಗ ಹೇಗಿದ್ದೇನೆ. ಶ್ರೀರಾಮಕೃಷ್ಣರು ನನ್ನಲ್ಲಿ ದೈವತ್ವವನ್ನೇ ತುಂಬಿಬಿಟ್ಟರು. ನನ್ನನ್ನು ಅವರು ಬೈಯದೆ, ಝಂಕಿಸದೆ ಪ್ರೀತಿಯೊಂದನ್ನೇ ತೋರಿ ಈ ಪರಿವರ್ತನೆ ಮಾಡಿದ್ದಾರೆ. ಅವರ ದೈವಿ ಪ್ರೇಮವನ್ನು ಮಾತಿನಲ್ಲಿ ಹಿಡಿದಿಡಬಲ್ಲೆ ನೀನು. ನನ್ನನ್ನು ನೀವು ನೋಡಿದಾಗ ನಿಮ್ಮಲ್ಲಿ ವಿಶ್ವಾಸ ಉಂಟಾಗುತ್ತದೆ ಮತ್ತು ಶ್ರೀರಾಮಕೃಷ್ಣರು ಎಂತಹ ಮಹನೀಯರೆಂದು ನೀವು ಅರಿತುಕೊಳ್ಳುತ್ತೀರಿ. ಮಹಾಪ್ರಭು ಚೈತನ್ಯರು ಜುಗಾಯ್ ಮತ್ತು ಮದಾಯ್ರಿಗೆ ಮುಕ್ತಿಯನ್ನು ದಯಪಾಲಿಸಿದರು. ಅವರಿಬ್ಬರೂ ಖಳರು, ಆದರೆ ನನಗೆ ಹೋಲಿಸಿದರೆ ಅವರು ಏನೂ ಅಲ್ಲ. ಶ್ರೀರಾಮಕೃಷ್ಣರು ಇಂತಹ ಭಯಂಕರ ಪಾತಕಿಗೆ ಆಶ್ರಯವಿತ್ತರು. ನನ್ನೆಲ್ಲ ಪಾಪ ಪಾತಕವನ್ನು ತುಂಬಲು ಇಂತಹ ಬೃಹತ್ತಾದ ಕಸದ ತೊಟ್ಟಿ ಇದೆ ಎಂದು ಮುನ್ನವೇ ತಿಳಿದಿದ್ದರೆ ಈ ಜೀವನದಲ್ಲಿ ನಾನು ಇನ್ನು ಭೋಗ ಜೀವನವನ್ನು ನಡೆಸುತ್ತಿದ್ದೇನೇನೋ. ಈಗ ನನ್ನನ್ನು ನೋಡಿ, ನಾನು ಶ್ರೀರಾಮಕೃಷ್ಣರು ಮಾಡಿದ ಒಂದು ಪವಾಡ. ಜೈ ಶ್ರೀರಾಮಕೃಷ್ಣ.